ಈ ದಿನದ ಸಂದೇಶವನ್ನು ನಾನು ಫಿಲಮೋನನ ಒಂದು ಪತ್ರಿಕೆಯಿಂದ, ಪೌಲನು ಬರೆದ ಒಂದು ಪತ್ರಿಕೆಯಿಂದ ಮಾತನಾಡಬೇಕಂತ ಇದ್ದೆ. ಸೊ ಹಾಗಾಗಿ ನಮ್ಮ ಒಂದು ಜೀವಿತದಲ್ಲಿ ದಿನ ದಿನ ನಾವು ಹೋಗುವಂಥ ನೋಡುವಂಥ ದಿನಗಳಲ್ಲಿ ಯಾರಿಗೆ ತುಂಬ ಸಹಾಯ ಮಾಡೋರಂದರೆ ಯಾರಿಗೆ ತುಂಬ ಇಷ್ಟ? ನಿಮಗೆ ಆವಾಗ ಮನೆಗೆ ಬಂದಾಗಲ್ಲ ಫ್ರೂಟ್ಸ್, ಸ್ವೀಟ್ಸ್ ಮತ್ತು ಹಣ, ಮನಿ ಮತ್ತು ಹೆಲ್ಪ್ ಮಾಡೋರೆಲ್ಲ ಯಾರಿಗೆ ತುಂಬ ಇಷ್ಟ? ಕೈ ಎತ್ಬೋದ? ಯಾರು ಕಳ್ಳರೆಲ್ಲ ತುಂಬ ಇಷ್ಟ? ನಮ್ಮ ಮನೆಗೆ ಬಂದ್ಬಿಟ್ಟು ಕದಿಬೇಕು. ಆವಾಗ ನಾನು ಇವತ್ತು ಒಂದು ವಿಶೇಷವಾದ ಒಂದು ವ್ಯಕ್ತಿಯ ಬಗ್ಗೆ ನನಗೆ ಮಾತನಾಡೋಕ್ಕೆ ಇವತ್ತು ಇಷ್ಟಪಡ್ತೇನೆ. ಯಾಕಂದರೆ ಇವನು ತುಂಬ ವಿಶೇಷವಾದ ಒಂದು ವ್ಯಕ್ತಿ. ಇಲ್ಲಿ ನೋಡೋದ್ರಲ್ಲಿ ಪೌಲನು ಬರೆದ ಪತ್ರಿಕೆಯಲ್ಲೇ ತುಂಬ ಚಿಕ್ಕ ಪತ್ರಿಕೆ ಇದು. ಒಂದು ಕಳ್ಳನ ಬಗ್ಗೆ ಅವನು ಬರೀತಾನೆ. ನಾವು ಎಷ್ಟು ದಾನಿಯೇಲನು ದೇವರೊಂದಿಗಿದ್ದ, ಯೋಸೇಫನು ದೇವರೊಂದಿಗಿದ್ದ, ಆದರೆ ಒನಾಸಿಮಸನನ್ನು ಕಳ್ಳನಾಗಿದ್ದ ಎಂಬುದಾಗಿ ನಾವು ಇಲ್ಲಿ ಓದ್ತೇವೆ. ಇಲ್ಲಿ ಬಂದು ಲಿಟ್ರಲ್ ಆಗಿ ಕಳ್ಳ ಅಂತ ಬರೆದಿಲ್ಲ. ಆದರೆ ಪೌಲನು ಹೇಳುವ ಕೆಲವು ವಾಕ್ಯದಲ್ಲಿ ಅವನೇನು ಹೇಳ್ತಾನೆ, ಫಿಲಮೋನನಿಗೆ ನಾನು ಒನಾಸಿಮಸನನ್ನು ನಿನಗೆ ಏನಾದರೂ ಕೊಡಬೇಕು, ಏನಾದರೂ ಅವನು ನಿನ್ನಿಂದ ಕದ್ದಿದ್ದಾನೋ ತಗೊಂಡಿದ್ದಾನೋ ಅಂತ ನೀನು ಯೋಚನೆ ಮಾಡಿ ಅವನ ಹತ್ರ ತಗೋಬೇಕು ಅಂತ ಯೋಚನೆ ಮಾಡಬೇಡ, ನಾನು ಎಲ್ಲವನ್ನು ನಿನಗೆ ಕೊಟ್ಟು ತೀರಿಸ್ತೇನೆ ಎಂಬುದಾಗಿ ಪೌಲನು ಹೇಳ್ತಾನೆ. ಅದರಿಂದ ಒನಾಸಿಮಸನನ್ನು ಏನೋ ತಗೊಂಡಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಇವಾಗ ಈ ಪೌಲನು ಫಿಲಮೋನನಿಗೆ ಬರುವಂಥ ಪತ್ರಿಕೆ, ಪೌಲನು ಬಂದು ಎಲ್ಲಿಂದ ಬರಿತಾನೆ ಎಂಬುದಾಗಿ ನೋಡೋದಾದರೆ ರೋಮದಲ್ಲಿ ಅವನು ಸೆರೆಯಲ್ಲಿರುವಾಗ ಇದು ಫಿಲಮೋನನಿಗೆ ಬರೆಯುವಂಥ ಪತ್ರಿಕೆ. ಇವಾಗ ಫಿಲಮೋನನು ಎಂಬುದಾಗಿ ನಾವು ಯಾರು ಅಂತ ನೋಡಬೇಕಾದ್ರೆ ತುಂಬ ಸಾಹುಕಾರಾಗಿದ್ದ ಇವನು. ತುಂಬ ಸಾಹುಕಾರಾಗಿದ್ದು ಅವನು ಎಂಥ ಒಂದು ವ್ಯಕ್ತಿ ಅಂದರೆ ಒಂದು ಸಭೆಯಲ್ಲಿ ಒಂದು ಹಿರಿಯ ವ್ಯಕ್ತಿಯಾಗಿದ್ದ. ಆ ಸಭೆ ಎಲ್ಲಿ ನಡೀತಾ ಇತ್ತಂದರೆ ಅವನ ಮನೆಯಲ್ಲೇ ನಡೀತಾ ಇತ್ತು ಎಂಬುದಾಗಿ ನಾವು ಓದ್ತೇವೆ. ಆದರೆ ಹೇಗೆ ಇವನು ಬಂದು ದೇವರನ್ನು ನಂಬಿದ, ರಕ್ಷಣೆಯಲ್ಲಿ ಹೇಗೆ ಬಂದ ಅಂತ ನಾವು ಮುಂದಿನ ವಾಕ್ಯಗಳಲ್ಲಿ ನೋಡೋಣ. ಆದರೆ ಇವನು ಒಬ್ಬ ಹಿರಿಯ ವ್ಯಕ್ತಿಯಾಗಿ ಸಭೆಯಲ್ಲಿದ್ದ. ಅದರಂತೆ ನಾವು ನೋಡುವಾಗ ಪೌಲನು ತುಂಬ ಮನಸ್ಸಿನ ಆಳದಿಂದ ಕೇಳಿ ಹೇಳ್ತಾನೆ ಫಿಲಮೋನನಿಗೆ, ಒನಾಸಿಮಸನ್ ಬಂದು ನೀನು ತಿರ್ಗಾ ಒಪ್ಕೊಬೇಕು ಎಂಬುದಾಗಿ. ಇವಾಗ ಒನಾಸಿಮಸನನ್ನು ಯಾರು ಅಂತ ಯಾರಾದರೂ ಓದಿದ್ದೀರಾ? ಒನಾಸಿಮಸನ ಯಾರು ಅಂತ? ಒನಾಸಿಮಸನನ್ನು ಯಾರಂದರೆ ಅವನು ಬಂದು ಒಂದು ಗುಲಾಮನಾಗಿದ್ದ. ಯಾರ ಮನೆಯಲ್ಲಿ? ಒಂದು ಸೇವೆ ಮಾಡುವ ಒಂದು ವ್ಯಕ್ತಿ. ಆ ವ್ಯಕ್ತಿ ಬಂದು ಫಿಲಮೋನನ ಮನೆಯಲ್ಲಿದ್ದ ಎಂಬುದಾಗಿ ನಾವು ಓದ್ತೇವೆ. ಅದಂತೆ ನಾವು ಫಿಲಮೋನನು ಎಲ್ಲಿ ಇದ್ದ ಎಂಬುದಾಗಿ ನಾವು ನೋಡ್ಬೋದಾದರೆ ಕೊಲೋಸೆ ಪಟ್ಟಣದಲ್ಲಿ ಅವನು ಫಿಲಮೋನನಿದ್ದ. ಕೊಲೋಸೆ ಪಟ್ಟಣದಲ್ಲಿ ಫಿಲಮೋನನ ಚರ್ಚ್ ಇತ್ತು. ಆ ಚರ್ಚ್ ಎಲ್ಲಿ ನಡೀತಾ ಇತ್ತಂದರೆ ಆತನ ಮನೆಯಲ್ಲೇ ನಡೀತಾ ಇತ್ತು. ಅದಂತೆ ಒಂದು ಪರಿಸ್ಥಿತಿಯಲ್ಲಿ ಇವನೇನು ಮಾಡಿಬಿಡ್ತಾನೆ, ಒನಾಸಿಮಸನ್ನು ಅವನ ಮನೇಲಿ ಸೇವೆ ಮಾಡ್ತಾನಲ್ಲ, ಅವನು ಒಂದು ದಿವಸ ಓಡೋಗ್ಬಿಡ್ತಾನೆ. ಅವನು ಹೋಗುವಾಗ ಖಂಡಿತ ಯಜಮಾನರಿಗೆ ಕೋಪ ಬರುತ್ತಲ್ವಾ. ಇವಾಗ ಯಾರೇ ಮನೇಲಿದ್ದರೂ ಓಡಬೇಕಂದ್ರೆ ಏನಾದರೂ ಒಂದಿರುತ್ತೆ. ಒಂದು ಅವರು ಯಜಮಾನ್ರು ಏನಾದರೂ ಬೈದಿರಬೇಕು, ಇನ್ನೊಂದು ಕಳ್ತನ ಮಾಡಿಕೊಂಡು ಓಡೋಗಿರಬೇಕು. ಆ ಥರ ಇವನು ಒನಾಸಿಮಸನನ್ನು ಓಡೋದ ಎಂಬುದಾಗಿ ಕೇಳ್ಪಟ್ವಿ. ಆವಾಗ ರೋಮಾಪುರದಲ್ಲಿ ಏನಂದರೆ ಈ ಗುಲಾಮರು, ಮನೇಲಿ ಸೇವೆ ಮಾಡೋರು, ದಾಸತನದಲ್ಲಿ ಇರೋರು, ಇವ್ರನ್ನೆಲ್ಲ ಬಂದು ಈಸಿಯಾಗಿ ಸೆರೆಯಲ್ಲಿ ಹಾಕುವವರಾಗಿದ್ದರು. ಯಾಕಂದರೆ ಅವ್ರ ಯಜಮಾನರು ಏನಾದರೂ ಕಂಪ್ಲೇಂಟ್ ಮಾಡಿಬಿಟ್ರೆ ಇವನು ಈ ಥರ ಪಾಪ ಮಾಡಿದ್ದಾನೆ, ಇವನು ಎದುರಾಗಿ ಮಾಡಿದ್ದಾನೆ ಅಂದರೆ ಅವ್ರು ತಗೊಂಡೋಗಿ ಜೈಲಲ್ಲಿ ಇಟ್ಬಿಡ್ತಾಯಿದ್ರು. ಆ ಥರ ಒಂದು ಗುಲಾಮರು ಸೇವೆ ಮಾಡುವವರಂದರೆ ಹೆಚ್ಚಾಗಿ ಆ ದಿನದಲ್ಲಿ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಅದಂತೆ ನಾವು ಒಂದು ವಾಕ್ಯವನ್ನು ಓದೋಣ. 2ನೇ ವಾಕ್ಯ, ಪೌಲನ ಬರೆದ ಪತ್ರಿಕೆ ಫಿಲಮೋನನಲ್ಲಿ
2ನೇ ವಚನ ಯಾರಾದರೂ ಒಬ್ರು. ಸಹೋದರಿಯಾದ ಅಪ್ಪಿಯಳಿಗೂ ನಮ್ಮ ಸಹಭಟನಾದ ಅರ್ಕಿಪ್ಪನಿಗೂ ನಿನ್ನ ಮನೆಯಲ್ಲಿ ಕೂಡುವ ಸಭೆಯವರಿಗೂ ಬರೆಯುವುದೇನೆಂದರೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಅವಾಗ ಪೌಲನು ಬಂದು ಫಿಲಮೋನನಿಂದ ಒಂದು ಎಕ್ಸ್ಪೆಕ್ಟೇಷನ್, ಒಂದು ಎದುರುವಿಕೆ ಇತ್ತು. ಎಷ್ಟು ಜನಕ್ಕೆ ಎದುರುವಿಕೆ ಇದೆ? ನಾವು ಒಂದು ಕಾರ್ಯವನ್ನು ದೇವರಿಂದ ಎದುರು ನೋಡ್ತಾನೆ ಇರ್ತೀವಿ. ಅದೇ ಥರ ಸಭೆಯ ಬೋಧಕರಿಂದ ನಮಗೊಂದು ಎದುರುವಿಕೆ ಇರುತ್ತೆ, ಏನಾದರೂ ದೇವರು ಮಾತನಾಡ್ತಾರ. ಅದಾಗೆ ಸಭೆಯ ಬೋಧಕರಿಗೂ ಕೂಡ ಸಭೆಗೆ ಬರುವ ಮಕ್ಕಳು ಇಂದ ಒಂದು ಎದುರುವಿಕೆ ಇರುತ್ತೆ. ಈ ಎದುರುವಿಕೆಯನ್ನು ನಾವು ನೋಡುವಾಗ ಇವರೆಲ್ಲ ಬಂದು ಸಭೆಯಲ್ಲಿ ಕೂಡಿ ಬಂದರು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ನಾವು ಇದನ್ನು ಆಳವಾಗಿ ನೋಡುವಾಗ ಪೌಲನಿಗೆ ಒಂದು ಎಕ್ಸ್ಪೆಕ್ಟೇಷನ್ ದೇವರ ಕೃಪೆ ಎಂಬುದಾಗಿ ಅಲ್ಲಿ ಪೌಲ್ ಹೇಳ್ತಾನೆ. ಸಭೆಯಲ್ಲಿ ದೇವರು ಇಟ್ಟಿದಂಥ ಒಂದು ಕೃಪೆ, ಆ ಕೃಪೆ ಅನ್ನು ಹೇಗೆ ಇವನು ವಿವರಿಸ್ತಾನೆ ಅಂದರೆ ಒಂದು ಅನ್ಡಿಸರ್ವ್ಡ್ ಫೇವರ್ ಎಂಬುದಾಗಿ. ಅನ್ಡಿಸರ್ವ್ಡ್ ಫೇವರ್ ಅದನ್ನು ಬಂದು ನಾವು ಎಲ್ಲಿ ನೋಡ್ತೇವೆ ಅಂದರೆ 3ನೇ ವಾಕ್ಯ. ಯಾರಾದರೂ 3ನೇ ವಾಕ್ಯ ಹೋದ್ರಿ? ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಇಲ್ಲಿ ಸಭೆಯಲ್ಲಿ ಕೂಡಿ ಬಂದರು. ಆ ನಂತರ ಫಿಲಮೋನನಿಗೆ ಪೌಲನ್ ಏನು ಹೇಳ್ತಾನಂದರೆ, ಕ್ರೈಸ್ಟ್ ಗಿವ್ಸ್ ಯು ಗ್ರೇಸ್ ಆ್ಯಂಡ್ ಪೀಸ್, ಕೃಪೆಯು ಮತ್ತು ಸಮಾಧಾನವು ದೇವರು ಕೊಡ್ತಾನೆ ಎಂಬುದಾಗಿ. ಈ ಕೃಪೆಯನ್ನು ಮಾತ್ರ ಪೌಲನು ಫಿಲಮೋನಿನಿಂದ ಎದುರು ನೋಡ್ತಾನೆ. ಯಾರಿಗೆ ಕೃಪೆ ತೋರಿಸ್ಬೇಕಂತ ಅಂದರೆ ಒನಾಸಿಮಸ್ಗೆ ಕೃಪೆ ತೋರಿಸ್ಬೇಕು ಎಂಬುದಾಗಿ ಇಲ್ಲಿ ಅವನು ನೋಡ್ತಾನೆ. ಇವಾಗ ನಮ್ಮೆಲ್ಲರಿಗೂ ನಾವು ನೋಡುವಾಗ ಒಂದು ಅನ್ಡಿಸರ್ವ್ಡ್ ಫೇವರ್ ಅನ್ನುವಾಗ ನಾವು ಯೋಗ್ಯತೆ ಇಲ್ಲದಿದ್ದರೂ ಆ ಕೃಪೆಯನ್ನು ದೇವರು ನಮಗೆ ನೀಡಿದ್ದಾನೆ ಎಂಬುದಾಗಿ. ಆದರೆ ಇಲ್ಲಿ ನಾವು ವಾಕ್ಯದಲ್ಲಿ ಸ್ಟ್ರೈಟಾಗಿ ನೋಡುವಾಗ ಪೌಲನು ಬಂದು ಒನಾಸಿಮಸ್ಗೆ ವಂದಿಸುವಂತೆ ಆ 3 ವಾಕ್ಯಗಳನ್ನು ಹೇಳ್ತಾನೆ. ಆದರೆ ನಾವು ಆಳವಾಗಿ ನಾವು ನೋಡುವಾಗ ಈ ವಾಕ್ಯದಲ್ಲಿ ಆ ಒಂದೊಂದು ಪದಕ್ಕೂ ನಾವು ಸ್ಟಡಿ ಮಾಡಿ ನೋಡಿದ್ರೆ ಅಲ್ಲಿ ಪೌಲನು ಎದುರು ನೋಡುವ ಕಾರ್ಯ ಬಂದು ಕೃಪೆ ಎಂಬುದಾಗಿ ಅವನು ಫಿಲಮೋನ ಹತ್ರದಿಂದ ಅವನು ಎದುರು ನೋಡ್ತಾನೆ. ಅದಂತೆ ಇವಾಗ ಈ ಫಿಲಮೋನನ ಹತ್ರದಿಂದ ಏನಕ್ಕೆ ಎದುರು ನೋಡ್ತಾನೆ ಎಂಬುದಾಗಿ ನಾವು ನೋಡೋದಾದರೆ, ಈ ಫಿಲಮೋನನು ಸಭೆಯಲ್ಲಿ ಒಂದು ಹಿರಿಯ ವ್ಯಕ್ತಿಯಾಗಿ ಇದ್ದ. ಇವನು ಹೆಂಗೆ ರಕ್ಷಣೆ ಹೊಂದ? ಪೌಲನು ಏಕೆ ಫಿಲಮೋನನಿಗೆ ಈ ಲೆಟರನ್ನು ಬರಿಬೇಕು? ಪೌಲನಿಗೆ ಹೇಗೆ ಫಿಲಮೋನನು ಗೊತ್ತು ಎಂಬುದಾಗಿ ನಾವು ಇಲ್ಲಿ ನೋಡುವುದಾದರೆ, ಅಪೊಸ್ತಲರ 19:10 ಪೌಲನು ಏನು ಮಾಡ್ತಾನೆ, ಒಂದು 2 ವರ್ಷ ಎಫೆಸ ಪಟ್ಟಣದಲ್ಲಿ ಅವನು ಟೀಚ್ ಮಾಡ್ತಾ, ಅವನು ಪ್ರಸಂಗ ಮಾಡ್ತಾ ಅಲ್ಲೇ ಒಂದು 2 ವರ್ಷ ಇರ್ತಾನೆ. ಆ ಎಫೆಸ ಪಕ್ಕದಲ್ಲೇ ಆ ಕೊಲೊಸೆ ಪಟ್ಟಣವು ಇರುತ್ತೆ. ಅಲ್ಲಿ ಕೂಡಿ ಬಂದು ರಕ್ಷಣೆ ಹೊಂದಿದ ಒಂದು ವ್ಯಕ್ತಿಯೇ ಫಿಲಮೋನನು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಫಿಲಮೋನನೇ ಎಂಬುದಾಗಿ ವಾಕ್ಯದಲ್ಲಿ ಬರೆದಿಲ್ಲ. ಆದರೆ ನಾವು ವಾಕ್ಯವನ್ನು ಆಳವಾಗಿ ನೋಡುವಾಗ ಇದು ಎಲ್ಲಿ ಕನೆಕ್ಟ್ ಆಗ್ತಿದೆ ಅಂತ ನೋಡುವಾಗ, ಫಿಲಮೋನನು ಎಲ್ಲಿಂದ ಬರ್ತಾನೆ ಎಂಬುದಾಗಿ ನಾವು ನೋಡುವಾಗ, ಫಿಲಮೋನನು ಈ ಅಪೊಸ್ತಲ ಪುಸ್ತಕದ 19:10 ಪೌಲನ 2 ವರ್ಷ ಎಫೆಸ ಪಟ್ಟಣದಲ್ಲಿ ಇರುವಾಗ ಅವನು ರಕ್ಷಣೆ ಹೊಂದ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಫಿಲಮೋನನು ಒಂದು ಕಾರ್ಯದಲ್ಲಿ ತುಂಬ ಎಲ್ಲರಿಗೂ ಗೊತ್ತಿತ್ತು, ಒಂದು ಚರ್ಚಿಗೆ ಗೊತ್ತಿತ್ತು, ಮತ್ತು ಇರವರ ಜನರಿಗೆ ಮತ್ತು ಸೇವಕರಿಗೆಲ್ಲ ಗೊತ್ತಿತ್ತು. ಅದು ಏನು ಅಂತ 5ನೇ ವಾಕ್ಯದಲ್ಲಿ ಬರ್ತಿದೆ. ಯಾರಾದರೂ ಒಬ್ಬರು 5ನೇ ವಾಕ್ಯವನ್ನು ಓದಿ. ಕರ್ತನಾದ ಯೇಸುವಿನ ಮೇಲೆ ನೀನು ಇಟ್ಟಿರುವ ನಂಬಿಕೆಯನ್ನು ಕುರಿತು, ದೇವ ಜನರೆಲ್ಲರ ಮೇಲಿರುವ ನಿನ್ನ ಪ್ರೀತಿಯನ್ನು ಕುರಿತು ಕೇಳಿದ್ದರಿಂದ ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ದೇವರಿಗೆ ಯಾವಾಗಲೂ ಸ್ತೋತ್ರವನ್ನು ಸಲ್ಲಿಸಿ ನಿನಗೋಸ್ಕರ ವಿಜ್ಞಾಪನೆ ಮಾಡುತ್ತೇನೆ. ಇವನು ರಕ್ಷಣೆ ಹೊಂದಿದ ತಕ್ಷಣ ಇವನಲ್ಲಿ ಏನಿತ್ತು,
ಇವನ ಬಗ್ಗೆ ಏನು ಮಾತನಾಡಿದ್ರು ಎಂಬುದಾಗಿ ನಾವು ಇಲ್ಲಿ ನೋಡಬೇಕಾದ್ರೆ, ಪೌಲನು ಯಾಕೆ ಫಿಲಮೋನನಿಗೆ ಈ ಪತ್ರಿಕೆ ಬರೀತಾನಂದರೆ, ಇವನು ಒಂದು ಈ ಕಾರ್ಯದಲ್ಲಿ ವಿಶೇಷವಾದ ಒಂದು ವ್ಯಕ್ತಿಯಾಗಿದ್ದ. ಅವನು ಪ್ರೀತಿಯಿಂದ ತುಂಬಿದ್ದ, ಮತ್ತು ಆ ಸಭೆಯ ಮಕ್ಕಳನ್ನು ಅವನು ಪ್ರೀತಿಯಿಂದಲೇ ನಡೆಸುವನು ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಅದಂತೆ ನಾವು ಇನ್ನೊಂದು ಕಾರ್ಯವನ್ನು ನೋಡುವಾಗ, ಫಿಲಮೋನನು ಮನೆ, ಇದು ಮನೆ, ಹೌಸ್ ಚರ್ಚ್ ಅಂತಾರೆ. ಫಿಲಮೋನನು ಮನೆ ಬಂದು ಹೌಸ್ ಚರ್ಚ್. ಯಾಕಂದರೆ ಅಲ್ಲಿ ಸಭೆ ಅಂತ ಯಾವುದು ರೆಂಟಿಗೆ ತಗೊಂಡೋ ಇಲ್ಲ ಅವನೇ ಕಟ್ಟೋ ಏನು ಆ ಥರ ಆಗಿಲ್ಲ. ಆದರೆ ನಾವು ಇಲ್ಲಿ ನೋಡ್ಬೇಕಾದ್ರೆ ಫಿಲಮೋನನ್ನು ಅವನ ಮನೆಯಲ್ಲಿ ನಡೆಯುವಂಥ ಒಂದು ಚರ್ಚ್, ಆ ಚರ್ಚಲ್ಲಿ ಅವನು ತೋರಿಸುವಂಥ ಒಂದು ಪ್ರೀತಿ ಆ ಮಕ್ಕಳ ಮೇಲೆ ತುಂಬ ಹೆಚ್ಚಾಗಿತ್ತು ಎಂಬುದಾಗಿ ಪೌಲನು, ಅದಕ್ಕೆ ಪೌಲನು ಆತನಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಯಾಕಂದರೆ ಅವನು ಇನ್ನೂ ಕ್ರಿಸ್ತನಲ್ಲಿ ಬೆಳೆದು ಆ ಕ್ರಿಸ್ತನ ಒಂದು ಕ್ಯಾರೆಕ್ಟರ್, ಆ ಸ್ವಭಾವವನ್ನು ಇನ್ನೂ ಹೆಚ್ಚಾಗಿ ತೋರಿಸಬೇಕು ಎಂಬುದಾಗಿ ಹೇಳ್ತಾನೆ. ಇದನ್ನು ಯಾಕೆ ಹಿಂಗೆ ಹೇಳ್ತಾನಂದರೆ, ಇವಾಗ ನೋಡಿ, ಎಲ್ಲರೂ ಒಂದು ಲೆಟ್ರ್ ಅವಾಗ ಮೋಸ್ಟ್ಲಿ ನಾನು ಹುಟ್ಟಿದಾಗಿಂದ ಲೆಟ್ರೆಲ್ಲ ಬರೆದು ಬೇರೆಯವ್ರಿಗೆ ಕಳಿಸಿಲ್ಲ. ಆದರೆ ಆ ಕಾಲದಲ್ಲಿ ಲೆಟ್ರ್ ಬರೆದು ಕಳಿಸೋರು, ಅದು ಯಾವ ಲೆಟ್ರ್ ಇದ್ದರೂ ಹಾಗೆ ಕಳಿಸಿರೋರು. ಆ ಥರ ಇವನು ಒಂದು ಲವ್ ಲೆಟ್ರ್ ಬರ್ದಂಗೆ ಇವನೇನು ಮಾಡ್ತಾನೆ, ಇವನೇನು ಮಾಡಬೇಕು ಏನೂ ಇಲ್ಲ, ಫಿಲಮೋನನು ಒನಾಸಿಮಸನನ್ನು ಒಪ್ಕೋಬೇಕಷ್ಟೇ. ಅವನ ದೂರ ತಳ್ಬಿಟ್ಟ. ಯಾರು? ಸಭೆಯ ಹಿರಿಯವರು, ಸಭೆಯ ಪಾಸ್ಟರ್ ಆಗಿದ್ದ ಅವನೇನು ಮಾಡಿಬಿಟ್ಟ, ನನ್ನ ಮನೆಯಿಂದ ಕದ್ದಿದ್ದ ಆ ಹುಡುಗನನ್ನು ಅವನು ಸೆರೆಯಲ್ಲಿದ್ದಾನೆ. ತಿರ್ಗಾ ಬಂದರೆ ಅವನಿಗೇನಾಗ್ಬಿಡ್ತು, ಅವನು ಒಪ್ಕೊತಾನ ಇಲ್ವಾ ಅಂತ ಅವನಿಗೆ ಒಂದು ಯೋಚನೆ. ಆದರೆ ಪೌಲನ್ ನೋಡಿ, ಅವನು ಎಷ್ಟು ಚಂದವಾಗಿ ಒಂದು ಗ್ರೀಟಿಂಗ್, ನೀವು ಹಿಂಗೆ ನಿನಗಾಗಿ ಪ್ರಾರ್ಥನೆ ಮಾಡ್ತೇನೆ. ಅದರ ನಮ್ಮ ಜೀವಿತದಲ್ಲಿ ನಾವು ನೋಡುವಾಗ, ನಮ್ಮ ಮನೇಲಿ ಕಳ್ತನ ಮಾಡಿದರು, ನಮ್ಗೆ ಎದುರಾಗಿ ಮಾತನಾಡಿದರು, ಪೌಲನು ಹೇಳುವಂಥ ಒಂದು ಕಾರ್ಯ, ಅವರನ್ನು ಪ್ರೀತಿಯಿಂದ ನಾವು ನೋಡಬೇಕು, ಅವರನ್ನು ಕ್ಷಮಿಸುವಂತೆ ಒಂದು ಮಕ್ಕಳಾಗಿ ನಾವು ಮಾರ್ಪಡಬೇಕು. ಈ ದಿನದಲ್ಲಿ ನಾವು ಪ್ರೀತಿಯನ್ನು ತೋರಿಸುವುದು ಮತ್ತು ಕ್ಷಮಾಪಣೆ ಮಾಡುವುದು ಬಂದು ತುಂಬ ಕಡಿಮೆ ಆಗಿದೆ. ಅದು ವಿಶೇಷವಾಗಿ ಈ ಪೌಲನು ಯಾರಿಗೆ ಬರೀತಾನೆ ಅಂದರೆ, ಸಭೆಯ ಹಿರಿಯವರಿಗೆ ಬರೀತಾನೆ. ಆವಾಗ ಯಾರು ಇವರು ವಿಶೇಷವಾಗಿ ಅಂದರೆ, ಇವರು ಕ್ರಿಸ್ತನಲ್ಲಿ ಇರುವ ಒಂದು ವ್ಯಕ್ತಿ. ಸಭೆಯ ಹಿರಿಯವರು ಅಂದರೆ ದೊಡ್ಡವರು, ಎಲ್ಡರ್ಸ್ ಆಫ್ ದಿ ಚರ್ಚ್. ಅದು ಒಂದು ಡಿಫ್ರೆಂಟ್ ಮೀನಿಂಗ್ಸ್ ಎಲ್ಡರ್ಸ್ಗೆ ಕೊಡ್ತಾರೆ. ಆದರೆ ಇವರು ವಿಶೇಷವಾಗಿ ಇವನಿಗೆ ಯಾಕೆ ಬರೀಬೇಕು? ಅವನು ರಕ್ಷಣೆ ಹೊಂದಿದ್ದಾನೆ, ಅವನಲ್ಲಿ ಪ್ರೀತಿ ಇದೆ, ಅವನು ಮಾಡುವಂಥ ಕಾರ್ಯ ಬಂದು ತುಂಬ ವಿಶೇಷವಾಗಿದೆ, ಎಲ್ಲರಿಗೂ ಗೊತ್ತಿದೆ. ಅವನ ಸಭೆಯ ಮಕ್ಕಳಿಗೆ ಪ್ರೀತಿಯನ್ನು ತೋರಿಸುವ ಒಂದು ವ್ಯಕ್ತಿಯಾಗಿದ್ದಾನೆ. ಆದರೆ ಅವನಲ್ಲಿ ಯಾಕೆ ಈ ಕ್ಷಮಾಪಣೆ ಮತ್ತು ಅವನನ್ನು ಒಪ್ಕೊಳ್ಳುವ ಒಂದು ಕಾರ್ಯ ಇಲ್ಲ ಎಂಬುದಾಗಿ ನಾವು ಇಲ್ಲಿ ನೋಡಬೇಕಾದ್ರೆ, ಪೌಲನು ಎಷ್ಟು ನಿಧಾನವಾಗಿ ಒಂದು ವ್ಯಕ್ತಿಯನ್ನು ಅವನು ಹ್ಯಾಂಡಲ್ ಮಾಡ್ತಾನೆ. ಇವಾಗ ನಾವು ಎಲ್ಲೇ ಇರ್ಬೋದು, ಇಲ್ಲಿರ್ಬೋದು, ಚರ್ಚಲ್ಲಿರ್ಬೋದು, ಆಚೆ ಇರ್ಬೋದು, ನಾವು ಒಂದು ಕಾರ್ಯ ಏನೋ ಒಂದು ಎದುರಾಕೊಂಬಿಟ್ರೆ ನಾವು ಎಷ್ಟು ಕೋಪದಿಂದ ಒಬ್ಬರನ್ನ ನೋಡಿ ಬೈದು. ಆದರೆ ಇಲ್ಲಿ ಪೌಲನ್ನು ನೋಡಿ, ಇಲ್ಲಿ ಈ ಲೆಟ್ರನ್ನ ಬರೆಯುವಾಗ ಪೌಲ್ ಬಂದು ಮುತ್ಕ ಆಗಿದ್ದ. ಈ ವಾಕ್ಯದಲ್ಲೇ ನಾವು ಮುಂದಿನ ಭಾಗಗಳಲ್ಲಿ ನೋಡುವಾಗ ನಾವು ಪೌಲನ ಬಗ್ಗೆ ನೋಡೋಣ. ಆದರೆ ಆ ಮುತ್ಕ ಆಗಿ ಅವನು ಎಷ್ಟು ದೊಡ್ಡವನಾಗಿದ್ದ, ಅವನು ಮಾಡಿದ ಸೇವೆ ಬೈಬಲಲ್ಲೇ ಯಾರೂ ಮಾಡಿಲ್ಲ. ಆತನು ಮಾಡಿದ ಸೇವೆ, ಅವನು ಎಬ್ಬರಿಸಿದ ಸಭೆಯಿಂದ ಇವತ್ತು ನಮ್ಮ ಸಭೆ, ಎಷ್ಟೋ ಸಭೆ ಇವತ್ತು ಬೆಳೆದಿದೆ. ಆದರೆ ನಾವು ನೋಡಬೇಕಾದ್ರೆ ಆ ಪೌಲನ ತಾಳ್ಮೆ ಎಷ್ಟು ಎಚ್ಚರವಾಗಿದೆ ಅಂದರೆ, ಅವನು ಒಬ್ಬನ್ನ ಹೆಂಗೆ ಟ್ರೀಟ್ ಮಾಡಬೇಕು, ಅವನನ್ನು ಹೆಂಗೆ ನೋಡಬೇಕು ಅಂತ ಅವನು ಸೆರೆಯಲ್ಲಿ ಇರುವಾಗಲೇ ಇದೆಲ್ಲ ನಡೆಯುತ್ತೆ. ಒನಾಸಿಮಸನನ್ನು ಅವನು ತಿಳ್ಕೊತಾನೆ ಫಸ್ಟು. ಎಷ್ಟು ನಂಬಿಕೆಯಿಂದ ಪೌಲನು ಏನು ಮಾಡ್ತಾನೆ, ಫಿಲಮೋನನಿಗೆ ಬರೀತಾನೆ ಲೆಟ್ರನ್ನ. ನಾವು ಏನಾದರೂ ಒಂದು ಕಾರ್ಯ ಆಗ್ಬಿಟ್ರೆ, ನಮ್ಮ ಮಮ್ಮಿ ಒಂದು ತಮಿಳಲ್ಲಿ ಹೇಳೋರು, ಎಡ್ತೊಮ್ಮ ಕೌತೊಮ್ಮ ತಿರ್ಗಕೂಡದು ಅಂತ. ಅದು ನಿಜವಾಗ್ಲೂ ನಾವು ಕ್ರಿಸ್ತನ ಜೀವಿತದಲ್ಲಿ ನಾವು ನೋಡುವಾಗ, ಎತ್ತಬೇಕು ಹೊಡೆದಾಕಬೇಕು ಅಂದರೆ ಯಾವುದೂ ವರ್ಕೌಟ್ ಆಗಲ್ಲ. ಅವನು ಕಳ್ಳನಿಗೆ ಯಾರು ಇಷ್ಟಪಡ್ತಾರೆ? ನಾವು ಈ ಲೋಕದ ಜನರೇ ಕಳ್ಳರನ್ನು ಎಕ್ಸೆಪ್ಟ್ ಮಾಡಲ್ಲ.
ಆದರೆ ನೀವು ಇಲ್ಲಿ ನೋಡಿ ಪೌಲನು ಎಷ್ಟು ಚಂದವಾಗಿ ಅವನು ಕ್ರಿಸ್ತನಿಗಾಗಿ ಹೋರಾಡಿ ಅವನೇನು ಮಾಡ್ತಾವನೆ, ಸೆರೆಯಲ್ಲಿದ್ದಾನೆ. ಅವನು ಹೇಳ್ತಾನೆ, ಈ ಲೆಟ್ರಲ್ಲಿ ಹೇಳ್ತಾನೆ, ನಾನು ಕ್ರಿಸ್ತನಿಗಾಗಿ ಸೆರೆಯಲ್ಲಿದ್ದೀನಿ ಅಂತ. ಪಕ್ಕದಲ್ಲಿ ಯಾರಿದ್ದಾರೆ? ಕಳ್ಳರಿದ್ದಾರೆ. ಆ ಕಳ್ಳ ರಕ್ಷಣೆ ಹೊಂದಬೇಕು ಅಂತ ಆ ಅಭಿಷೇಕ ಪೌಲನೊಂದಿಗೆ ಇದ್ದಿದ್ದಕ್ಕೆ ಆವಾಗ ಆ ಕಳ್ಳನು ಕೂಡ ದೇವರು ಯಾವ ಕ್ರಿಮಿನಲ್ ಆದರೂ ಕೂಡ ರಕ್ಷಿಸ್ತಾನೆ. ಯಾರನ್ನು ನಾವು ಕೆಳಗೆ ಮಾತ್ರ ನೋಡಲೇಬಾರ್ದು. ಅವರನ್ನು ನಾವು ಕೈ ಹಿಂಗೆ ತೋರಿಸುವಾಗ, ಡ್ಯಾಡಿ ಎಷ್ಟೋ ಸಲ ಹೇಳಿದ್ದಾರೆ, ನಿಮಗೆ ಜ್ಞಾಪಕ ಇದೆಯಾ ಅಂತ ಗೊತ್ತಿಲ್ಲ, ಒಂದು ಬೆರಳು ಹಿಂಗೆ ತೋರಿಸುವಾಗ 3 ಬೆರಳು ನಮ್ಮನ್ನು ತೋರಿಸ್ತಿದೆ ಎಂಬುದಾಗಿ ಮಾತ್ರ ನಾವು ಯಾವತ್ತೂ ಮರಿಬಾರ್ದು ಅಂತ ಅನೇಕ ಸರಿ ಡ್ಯಾಡಿ ಹೇಳಿದ್ದಾರೆ. ಅದರಿಂದ ನಾವು ಇಲ್ಲಿ ನೋಡಿ ಎಷ್ಟು ಚಂದವಾಗಿ, ಎಷ್ಟು ಸ್ಲೋ ಆಗಿ ನಾವು ಇಲ್ಲಿ ನೋಡಿ ಕಲಿಯುವಂಥ ಒಂದು ಕಾರ್ಯ, ನಾವು ಎಲ್ಲರ ಹತ್ರ ತಾಳ್ಮೆಯಿಂದ ಇರಬೇಕು. ಕ್ರಿಸ್ತನ ರಕ್ಷಣೆಯಲ್ಲಿ ತುಂಬ ಮುಖ್ಯವಾದ ಒಂದು ಕಾರ್ಯ ನಮ್ಮ ತಾಳ್ಮೆ. ಎಷ್ಟು ತಾಳ್ಮೆಯಿಂದ ನಾವು ನಡೀತೀವೋ ಅಷ್ಟು ದೇವರು ನಮ್ಮನ್ನು ಎಚ್ಚರವಾಗಿ ನಮ್ಮನ್ನು ಜೀವಿತದಲ್ಲಿ ನಮ್ಮನ್ನು ನಡೆಸುತ್ತಾನೆ. ಅದೇ ರೀತಿಯಾಗಿ ನಾವು ಇನ್ನೊಂದು ಕಾರ್ಯವನ್ನು ನೋಡಬೇಕಾದ್ರೆ, ಪೌಲನು ಬಂದು ಫಿಲಮೋನಿನಿಗಾಗಿ ಪ್ರೇಯರ್ ಮಾಡಿ ಅವನು ಬಂದು ಥ್ಯಾಂಕ್ಸ್ ಹೇಳ್ತಾನೆ ಇರ್ತಾನಂತೆ. ಯಾಕೆ ಥ್ಯಾಂಕ್ಸ್ ಹೇಳ್ತಾನೆ, ಏನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ನಾವು ನೋಡೋಣ. ಇವಾಗ 4 ಯಾರಾದರೂ ಓದಿ. ಕರ್ತನಾದ ಯೇಸುವಿನ ಮೇಲೆ ನೀನು ಇಟ್ಟಿರುವ ನಂಬಿಕೆಯನ್ನು ಕುರಿತು, ದೇವ ಜನರೆಲ್ಲರ ಮೇಲಿರುವ ನಿನ್ನ ಪ್ರೀತಿಯನ್ನು ಕುರಿತು ಕೇಳಿದ್ದರಿಂದ. ವೆರು 4 ಓನ್ಲಿ 4 ಓಕೆ. ಓಕೆ 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 ಫೈನ್ ಫೈನ್. ಇಂಗ್ಲೀಷಲ್ಲಿ ಮೋಸ್ಟ್ಲಿ ತುಂಬ ಶಾರ್ಟ್ ಆಗಿದೆ. ಇಂಗ್ಲೀಷಲ್ಲಿ ಹೇಳುವುದೇನು, ಐ ಆಲ್ವೇಸ್ ಥ್ಯಾಂಕ್ ಮೈ ಗಾಡ್ ವೆನ್ ಐ ಪ್ರೇ ಫಾರ್ ಯು ಫಿಲಮೋನ್. ಯಾಕೆ ಇವನು ಥ್ಯಾಂಕ್ ಮಾಡ್ತಾನೆ ಗೊತ್ತಾ? ಅಲ್ಲಿ ಪೌಲನಿಗಿರುವ ಒಂದು ಭಾರ ಏನಂದರೆ, ಫಿಲಮೋನನು ಒಂದು ಹಿರಿಯನು, ಪೌಲನು ತುಂಬ ದೊಡ್ಡವನು, ಅವನು ಮಾಡಿದಂಥ ಸೇವೆ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ದೊಡ್ಡದಾಗಿತ್ತು. ಆದರೆ ಆ ಒಂದು ವ್ಯಕ್ತಿಯನ್ನು ಅವನು ಹೆಂಗೆ ರೆಸ್ಪೆಕ್ಟ್ ಮಾಡ್ತಾನೆ ಎಂಬುದಾಗಿ ನಾವು ಯಾಕೆ ಪ್ರಾರ್ಥನೆ ಮಾಡ್ತಾನಂದರೆ, ದೇವರಲ್ಲಿ ಇನ್ನೂ ಅಧಿಕವಾಗಿ ಫಿಲಮೋನನು ಇನ್ನೂ ಹೆಚ್ಚಾದ ಪ್ರೀತಿ ಅವನನ್ನು ತೋರಿಸ್ಬೇಕು ಎಂಬುದಾಗಿ. ಆದರೆ ಇದು ಇನ್ನೊಂದು ರಹಸ್ಯ, ಏನಕ್ಕೆ ಪೌಲನು ಪ್ರಾರ್ಥನೆ ಮಾಡ್ತಾನೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ಒಂದು ಅಲ್ಟಿಮೇಟ್ ಗೋಲ್, ಅವನು ಏನಕ್ಕೆ ಪ್ರಯಾಸ ಪಡ್ತಾನೆ ಅಂದರೆ, ಒನಾಸಿಮಸನನ್ನು ಅವನು ಕ್ಷಮಿಸಬೇಕು. ಈ ಕಾಲದಲ್ಲಿ ನಾವು ಕ್ಷಮಿಸ್ತೇವೆ, ಆದರೆ ನಾವು ಅವರೊಂದಿಗೆ ನಾವು ಸೇರೋದಿಲ್ಲ. ಈ ಕಾಲದಲ್ಲಿ ನಾವು ಅವ್ರನ್ನ ನಮ್ಮ ಹತ್ರ ತಗೊಂಬರ್ತೇವೆ, ಆದರೆ ಕ್ರಿಸ್ತನಲ್ಲಿ ಈತನು ಕೂಡ ನನ್ನ ಸಹೋದರನಾಗಿ ಸಹೋದರಿಯಾಗಿ ಇದ್ದಾನೆ, ಇರಬೇಕು ಅಂತ ಯಾರೂ ಯೋಚನೆ ಮಾಡಲ್ಲ. ಆದರೆ ಪೌಲನು ಹೇಳ್ತಾನೆ ನಾವು ಇರಬೇಕು ಎಂಬುದಾಗಿ. ಅದಕ್ಕಾಗಿ ಇವನು ಜನರಾಸಿಟಿಗೆ ಕನ್ನಡ ದಯೆ. ಓಕೆ, ದಯೆ. ಎಲ್ಲಿ ದಯೆ ಇರಬೇಕಂದ್ರೆ ಅವನ ವಿಶ್ವಾಸದಲ್ಲಿ ದಯೆ ಇರಬೇಕಂತೆ. ಇದೊಂದು ವ್ಯತ್ಯಾಸವಾಗಿತ್ತು. ಅವನ ವಿಶ್ವಾಸದಲ್ಲಿ ಆ ದಯೆ ಇರಬೇಕಂತೆ. ಯಾವ ಥರ ಒಂದು ದಯೆ ಎಂಬುದಾಗಿ 6ನೇ ವಚನದಲ್ಲಿ ನಾವು ಓದೋಣ. ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಎಲ್ಲ ಸುವರಗಳನ್ನು ಕುರಿತು ನೀನು ತಿಳುವಳಿಕೆಯನ್ನು ಹೊಂದುತ್ತಿರುವಲ್ಲಿ, ಕ್ರಿಸ್ತ ನಂಬಿಕೆಯಲ್ಲಿರುವ ನಿನ್ನ ಅನ್ಯೋನ್ಯತೆಯು ಕ್ರಿಸ್ತನಿಗೆ ಹೆಚ್ಚಾದ ಮಹಿಮೆಯನ್ನು ಉಂಟು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಕ್ರಿಸ್ತನಲ್ಲಿ ಇರುವಂಥ ವಿಶೇಷವಾದ ಕಾರ್ಯದಲ್ಲಿ, ಆ ಒಳ್ಳೆಯ ಕಾರ್ಯದಲ್ಲಿ ಅವನು ಬೆಳಿಬೇಕು ಅಂತಾನೆ ಅವನ ಪ್ರಾರ್ಥನೆ. ಅವನು ಚರ್ಚ್ ಹಿರಿಯನಾಗಿರ್ಬೋದು, ಆದರೆ ಪೌಲನ ಪ್ರಾರ್ಥನೆ ನೋಡಿ, ಆ ಒಂದು ಸಣ್ಣ ಕಾರ್ಯ, ಯಾಕಂದರೆ ಅವನು ತಪ್ಪು ಮಾಡ್ದ. ಯಾರ ಕಡೆ ತುಂಬ ನ್ಯಾಯ ಇತ್ತಂದರೆ, ಫಿಲಮೋನನ ಕಡೆ ಎಲ್ಲ ನ್ಯಾಯ ಇತ್ತು. ಯಾಕಂದರೆ ಅವ್ನು ಕದ್ದ, ಅವನು ಓಡೋದ, ಅವನು ಯಾಮಾರಿಸ್ಬಿಟ್ಟ ಅಂತ ಎಷ್ಟೋ ಕಾರ್ಯಗಳು ಎದುರಾಗಿತ್ತು. ಆದರೆ ಪೌಲನ್ ನೋಡಿ, ಇದು ಕೂಡ ನೀನು ಮಾಡಬಾರ್ದು, ಅವ್ರು ನಮ್ಗೆ ಎಷ್ಟೇ ಎದುರಾಗಿ ಮಾಡಲಿ ನೀನು ಅವನ್ನ ಪ್ರೀತಿಸಬೇಕು. ಇಂಥ ಕಾರ್ಯವನ್ನು ಅವನು ಕೊನೆ ತನಕ ಹೇಳ್ತಾನೆ. ನೀವು ನೋಡ್ಬೋದಾದರೆ ಇನ್ನೊಂದು ವಿಶೇಷವಾದ ಕಾರ್ಯ, even though he was loving to all people, Paul tells him through the letter about forgiving and accepting.
ನಾನು ಆರಂಭದಲ್ಲಿ ಹೇಳಿದಾಗೆ ಅವನು ಎಲ್ಲರನ್ನೂ ಪ್ರೀತಿ ಮಾಡಿದ್ರೂ ಕೂಡ ಅವನ ಹತ್ರ ಒಂದು ಕೊರತೆ ಇತ್ತು. ಅವನು ಕ್ಷಮಾಪಣೆ ಮಾಡಿ ಅವನ್ನ ಒಪ್ಕೊಳ್ತಾ ಇಲ್ಲ ಎಂಬುದಾಗಿ. ಅವನು ಇದನ್ನು ಯಾಕೆ ತಿರ್ಗಾ ಹೇಳ್ತಾನೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ಪಾಲಿಗೆ ಅಧಿಕಾರ ಇದೆ. ಅವನು ಅಪೊಸ್ತಲನು, ಅವನು ದೊಡ್ಡವನಾಗಿದ್ದ, ಅವನು ಅಷ್ಟು ಸಭೆಯನ್ನು ಉಂಟು ಮಾಡಿದ್ದ, ಬೆಳೆಸಿದ, ಆ ಸಭೆ ಜೊತೆಗಿದ್ದು ಒಂದು ಸ್ಟ್ರೆಂತ್ ಆಗಿದ್ದ, ಒಂದು ಬಲವಾಗಿದ್ದ, ಒಂದೊಂದು ಸಾರಿ ದೇವರ ಸತ್ಯವನ್ನು ಹೇಳಿ ನಡೆಸುವಂಥವನಾಗಿದ್ದ. ಆದರೆ ನಾವು 9ನೇ ವಾಕ್ಯದಲ್ಲಿ ನಾವು ನೋಡುವಾಗ ಪೌಲನು ಎಷ್ಟು ತಾಳ್ಮೆಯಿಂದ ರಿಕ್ವೆಸ್ಟ್ ಮಾಡ್ತಾನೆ. ಅದನ್ನು ಓದೋಣ. 9ನೇ ವಾಕ್ಯ. ಈಗ ಕ್ರಿಸ್ತ ಯೇಸುವಿನ ನಿಮಿತ್ತ ಸೆರೆಯವನು ಆಗಿರುವ ಈ ಪೌಲನೆಂಬ ನಾನು ಪ್ರೀತಿಯ ನಿಮಿತ್ತ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನೋಡಿ, ಈ ದಿನದಲ್ಲಿ ನೀವು ನೋಡಬೇಕಾದ್ರೆ ನಮ್ಮ ಗೆಳೆಯರಿಗೂ ಕೂಡ, ನಮ್ಮ ಪಕ್ಕದಲ್ಲಿರುವ ಚರ್ಚ್ ಬಿಲೀವರು ಕೂಡ ನಾವು ಇಷ್ಟು ತಾಳ್ಮೆಯಿಂದಲ್ಲ. ಇದು ನಾವು ಯಾಕೆ ಇದರಲ್ಲಿ ನಾವು ಇರಬೇಕಂದ್ರೆ, ನಮಗೆ ಒಂದು ವಾಕ್ಯ ಯಾವಾಗಲೂ ನನಗೆ ಜ್ಞಾಪಕ ಬರುತ್ತೆ. ಲೂಕನ ಹೇಳಿದಾಗೆ, ನಾವು ದೇವರು ನಮ್ಮನ್ನು ಕರೀತಾನೆ, ದೇವರು ನನ್ನ ಹಿಂದೆ ಬಾ ಅಂತ ಹೇಳ್ತಾನೆ. 3ನೇದು ಶಿಲುಬೆಯನ್ನು ಒತ್ತಬೇಕಂತಾರೆ. ಈ 3ನ ವಾಕ್ಯ ನಾವು ಆಳುವಾಗ ಹೋದರೆ ಇನ್ನು ಅನೇಕ ಕಾರ್ಯಗಳಿದೆ. ಆದರೆ ಒಂದು ಸಿಂಪಲ್ ಆದ ಒಂದು ಕಾರ್ಯ ಬಂದು, ದೇವ್ರನ್ನ ನಾವು ಎಕ್ಸೆಪ್ಟ್ ಮಾಡಿದ್ವಿ, ನಾವು ಒಂದು ನ್ಯೂ ಬಾರ್ನ್, ಹಳೇ ಸ್ವಭಾವವನ್ನು ಬಿಟ್ಟು ಒಂದು ಹೊಸ ಸ್ವಭಾವ ನಮ್ಮಲ್ಲಿರಬೇಕು. ಅರೆ ತಿರ್ಗಾ ಒಂದು ಮಗುವಿನಂತೆ ನಮ್ಮ ಆತ್ಮದಲ್ಲಿ ಹುಟ್ಟಿ ನಾವು ಇವಾಗ ಮಗುಗೆ ಬಂದು ಹೋಗ್ಬಿಟ್ಟು ಗಾಡ್ ಲವ್ಸ್ ಯು ಅಂತ ಈತನಿಗೆ ಚಿಕ್ಕ ವಯಸ್ಸಲ್ಲಿ ಹೇಳಿದರೆ ಅವನು ಗೊತ್ತಾಗಿರಲ್ಲ. ಇವಾಗ ಈತನ ದೊಡ್ಡವನ ಆದಮೇಲೆ ಅವನು ಪುನರುತ್ಥಾನ ಹೊಂದುವಾಗ, ಆತ್ಮದಲ್ಲಿ ಪುನರುತ್ಥಾನ ಹೊಂದುವಾಗ ಅವನಿಗೆ ನಾವು ಹೋಗಿ ಕೇಳುವಾಗ ಗಾಡ್ ಲವ್ಸ್ ಯು ಅಂದರೆ ಅವನ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ದೇವರು ಮಾಡಿದಂಥ ತ್ಯಾಗ ಅಷ್ಟು ಇದೆ ಎಂಬುದಾಗಿ, ಅದಂತೆ ದೇವರಂತೆ ನಾನು ಮಾರ್ಪಡಬೇಕು ಎಂಬುದಾಗಿ ಅವನು ತುಂಬ ಪ್ರಯಾಸ ಪಡ್ತಾನೆ. ಯಾಕಂದರೆ ಆ ರಕ್ಷಣೆ ಅವನನ್ನು ಸುಮ್ಮನೆ ಇರುವುದಕ್ಕೆ ಬಿಡೋದಿಲ್ಲ. ಅದಾಗಿ ನಾವು ಏನನ್ನು ನಾನು ಇಲ್ಲಿ ಹೇಳಬೇಕು ಅಂತ ಇದ್ದೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ಅಷ್ಟು ಪೌಲನು ಅಷ್ಟು ದೊಡ್ಡವನಾಗಿದ್ದರೂ ಕೂಡ ಅವನು ಬೇಡ್ಕೊಂಡ, ನಾನು ನಿನ್ನ ಬಳಿಯಲ್ಲಿ ನಾನು ಒಂದು ರಿಕ್ವೆಸ್ಟ್ ಥರ ಕೇಳ್ತೀನಿ, ಇದನ್ನು ನೀನು ಮಾಡಬೇಕು ಅಂತ. ನಾವು ಇನ್ನೊಂದು ಸಾರಿ ಕೂಡ ಆ ವಾಕ್ಯವನ್ನು ಇನ್ನೊಂದು ಸಾರಿ ಓದೋಣ. 9ನೇ. ಈಗ ಕ್ರಿಸ್ತ ಯೇಸುವಿನ ನಿಮಿತ್ತ ಸೆರೆಯವನು ಆಗಿರುವ ಈ ಪೌಲನೆಂಬ ನಾನು ಪ್ರೀತಿಯ ನಿಮಿತ್ತ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಇವಾಗ ಇಲ್ಲಿ ಒಂದು ಪದ ಮಾತ್ರ ತುಂಬ ದೊಡ್ಡ ಪದವಾಗಿದೆ, ಆ ಪ್ರೀತಿ. ಆ ಪ್ರೀತಿ ಅಂತ ಹೇಳುವಾಗ ಎಲ್ಲರಿಗೂ ಪ್ರೀತಿ ಇದೆ ಅಲ್ವಾ? ಎಲ್ಲರಿಗೂ ಪ್ರೀತಿ ಇದೆ. ಆದರೆ ಈ ಪೌಲನು ಹೇಳುವಂಥ ಒಂದು ಪ್ರೀತಿಯಲ್ಲಿ ಏನು ವ್ಯತ್ಯಾಸ ಇದೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ಕ್ರಿಸ್ತನ ಪ್ರೀತಿ. ಯಾಕಂದರೆ ನಾವು ಮನುಷ್ಯರ ಪ್ರೀತಿ ಬಂದು ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರಬೇಕು, ಅವ್ರು ಚೆನ್ನಾಗಿಲ್ಲ ಅಂದರೆ ನಾವು ಚೆನ್ನಾಗಿರಬಾರ್ದು. ಆದರೆ ಕ್ರಿಸ್ತನ ಪ್ರೀತಿ, ಅವರು ಹೇಗೇ ಇದ್ದರೂ ನಾವು ಪ್ರೀತಿಯನ್ನು ಮಾತ್ರ ತೋರಬೇಕು ಎಂಬುದಾಗಿ ಕ್ರಿಸ್ತನು ಹೇಳ್ತಾನೆ. ಅದೇ ರೀತಿಯಾಗಿ ನಾವು ವಚನ 10ರಿಂದ 12 ತನಕ ಯಾರಾದರೂ ಓದಿ. ನಾನು ಸೆರೆಯಲ್ಲಿ ಪಡೆದಿರುವ ನನ್ನ ಮಗನಾದ ಒನೇಸಿಮನ ವಿಷಯದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಈಗ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ. ಅವನು ನನಗೆ ಪ್ರಾಣದಂತಿದ್ದರೂ ಅವನನ್ನು ನಿನ್ನ ಬಳಿಗೆ ಹಿಂದಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ಇವಾಗ ಯಾರನ್ನು ಪೌಲನು ಮಗನು ಅಂತ ಕರೀತಾನೆ ಅಂದರೆ, ಒಂದು ಕಳ್ಳನ್ನ ಬಂದ್ಬಿಟ್ಟು ಸೆರೆಯಲ್ಲಿರುವ ಕಳ್ಳನ್ನ ನನ್ನ ಮಗನು. ಇವಾಗ ಸುಮ್ಮನೆ ಒಂದು ಯೋಚನೆ ಮಾಡೋಣ. ನಮ್ಮ ಸಭೆಯಲ್ಲಿ ಒಬ್ಬರಿದ್ದಾರೆ, ಯಾರೋ ಒಬ್ಬ ಹುಡುಗ ನನ್ನ ಮಗನು ಅಂತ ಹೇಳೋದಕ್ಕೆ ನಮಗೆ ಎಷ್ಟು ಧೈರ್ಯ ಬೇಕು. ಮನಸ್ಸಿನ ಸುಮ್ಮನೆ ಬಾಯಿ ಮಾತ್ರಲ್ಲಿ ಹೇಳ್ಬೋದು, ಆದರೆ ನನ್ನ ಮಗನು ಇವನು ಅಂತ ಹೇಳೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಅನುಭವಿಸಿದ್ದೀರಾ? ಯಾರಾದ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಸುಮ್ಮನೆ ಅವನ್ನ ನನ್ನ ಮಗನು ಅನ್ನೋಕ್ಕಾಗಲ್ವಲ್ಲ. ಅವ್ನು ಮಾತಾಡ್ತಾನೋ ಮಾತಾಡಲ್ವೋ, ಚೆನ್ನಾಗಿರ್ತಾನೋ ಚೆನ್ನಾಗಿರಲ್ವೋ, ಸುಮ್ಮನೆ ಯಾರನ್ನೂ ಮಗ ಅಂತ ಹೇಳಲ್ಲ.
ಆದರೆ ಪೌಲನು ನೋಡಿ ಒಂದು ಕಳ್ಳನ ನೋಡ್ಬಿಟ್ಟು ನನ್ನ ಮಗನು ಒನಾಸಿಮಸ್ ಅಂತಾನೆ, ನನ್ನ ಮಗನಾದ ಒನಾಸಿಮಸನನ್ನು ನೀನು ಒಪ್ಕೊಬೇಕು ಎಂಬುದಾಗಿ. ಆದರೆ ಇದು ಪೌಲನು ಹೇಗೆ ಹೇಳಿರ್ತಾನಂದರೆ, ಒಂದು ಕ್ರಿಸ್ತನ ಪ್ರೀತಿ ಪೌಲನಲ್ಲಿತ್ತು, ಇನ್ನೊಂದು ಪರಿಶುದ್ಧಾತ್ಮನ ಅಭಿಷೇಕ ಪೌಲನ ಮುಖಾಂತರವಾಗಿ ಮಾತನಾಡಿ ಒನಾಸಿಮಸನನ್ನು ರಕ್ಷಣೆಯಲ್ಲಿ ನಡೆಸಿದ ಒಂದು ಅಭಿಷೇಕ. ಇನ್ನೊಂದು ಕೊನೆಯದಾಗಿ ನಾವು ನೋಡಬೇಕಂದ್ರೆ, ಒನಾಸಿಮಸನ್ನು ಕೂಡ ಆ ಪ್ರೀತಿಯಲ್ಲಿ ಬೆಳೆದವನಾಗಿ ಇದ್ದ, ಒಂದು ಸಾಕ್ಷಿ, ಒನಾಸಿಮಸನ ಬಗ್ಗೆ ಒಂದು ಸಾಕ್ಷಿ ಕೊಟ್ಟ ಅಲ್ಲಿ. ಮತ್ತು ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು, ಒಂದು ಕಳ್ಳನ್ನು ನಂಬಿ ಒಬ್ಬ ಕಳ್ಳ ಬಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ನಾನೇ ಯಾರೋ ಒಂದು ಹುಡುಗ ಕಳ್ಳ, ಅವ್ನು ಮಂದಿ ರಕ್ಷಣೆ ಹೊಂದ್ಬಿಟ್ಟ, ನಾನು ನಾಳೆ ಬಂದ್ಬಿಟ್ಟು ನನ್ನ ಫ್ರೆಂಡ್ ಹೇಮಂತ್ ಮನೆಯಲ್ಲಿ ಇರಬೇಕು ಅಂತ ಹೇಳಿದರೆ ನನಗೆ ಆ ಧೈರ್ಯ ಇರುತ್ತಾ? ನನಗೆ ಖಂಡಿತವಾಗ್ಲೂ ಇರಲ್ಲ. ಹಾಗಾದ್ರೆ ಅಲ್ಲೋ ಕಳ್ತನ ಮಾಡಿಬಿಟ್ರೆ ನನ್ನ ಮಾನ ಮರ್ಯಾದೆ ಹೋಯ್ತಲ್ಲ. ಆದರೆ ಪೌಲನು ನೋಡಿ ಎಷ್ಟು ಒಂದು ಕಾನ್ಫಿಡೆನ್ಸಿಂದ ಅವನು ಬರ್ತಾನೆ. ಅವನು ಮುಂಚೆ ಅವನು ಪ್ರಯೋಜನವಾಗಿಲ್ಲ, ಅವನು ಮಾಡಿದ ಕೆಲಸ ಎಲ್ಲ ಹೋಯ್ತು. ಇವಾಗ ಅವನು ಕೂಡ ದೇವ್ರಿಗಾಗಿ ನಿಂತ್ಕೊಂಡು ನೀನು ಆತ್ಮಗಳನ್ನು ಸಂಪಾದಿಸುವಂತೆ ಅವನು ಕೂಡ ಆತ್ಮಗಳನ್ನು ಸಂಪಾದಿಸ್ತಾನೆ. ಅವನು ಪಾಸ್ಟರ್ ಆಗಬೇಕಂತ ಅಲ್ಲ, ಕ್ರಿಸ್ತನಲ್ಲಿ ಒಂದು ಸಹೋದರನಾಗಿ ಆಗಬೇಕು ಅಂತ ಮಾತ್ರ. ಇದು ಯಾಕೆ ನಮಗೆ ತುಂಬ ಅವಶ್ಯಕತೆ ಅಂದರೆ, ಹೊಂದಾಣಿಕೆ, ನಮ್ಮ ತಾಳ್ಮೆ, ಹೊಂದಾಣಿಕೆಯನ್ನು, ಮಕ್ಕಳನ್ನು ಕೂಡಿ ನಮ್ಮ ಸಭೆ ಇನ್ನೂ ದೊಡ್ಡದಾಗೋದಕ್ಕೆ ನಮ್ಮಲ್ಲಿರುವ ತಾಳ್ಮೆ. ಆಚೆ ಯಾರೇ ಇದ್ದರು, ನಾನು ಲಾಸ್ಟ್ ವೀಕ್ ಕೂಡ ಯೂತ್ ಮೀಟಿಂಗಲ್ಲಿ ನಾನು ಹೇಳ್ತಾ ಇದ್ದೆ, ನಾನೇನು ಮಾಡಿದೆ, ಇಲ್ಲಿ ಇವರು ನಮ್ಮ ಪ್ರೇಯರ್ ಮೀಟಿಂಗ್ ನಡೀತಲ್ಲ, ಈ 3 ದಿನ ಬಿಡುಗಡೆ ಕೂಟ ನಡೀತು. ಆವಾಗ ಅಲ್ಲಿ ಒಬ್ಬ ಬ್ರದರ್ ಮಾತ್ರ ನನಗೆ ತುಂಬ ಕ್ಲೋಸ್ ಆಗಿಬಿಟ್ಟ. ಅವನ ಸಾಕ್ಷಿ ನೋಡುವಾಗ ನನ್ನ ಸಾಕ್ಷಿ ನೋಡುವಾಗ ತುಂಬ ಸಿಮಿಲರ್ ಆಗಿತ್ತು. ಆವಾಗ ಎಷ್ಟು ಜನ ಇಲ್ಲಿ ಕೂತಿದ್ರು, ಆ ವ್ಯಕ್ತಿ ಮಾತ್ರ ನನ್ನ ಹತ್ರ ಬಂದು ತುಂಬ ಹೊತ್ತು ಒಂದು 1 ಅವರ್ ಮೇಲೆ ಮಾತಾಡ್ತಾನೆ ಇದ್ದರು. ಹೇಳ್ತಾಯಿದ್ರು, ನಾನು ರೋಡಲ್ಲಿ ಇರೋರಿಗೆಲ್ಲ ಏನೋ ಕಟ್ಟಿಂಗ್ ಮಾಡಿ ಸ್ನಾನ ಮಾಡಿಸಿ ಮಲ್ಗೆ. ಆದರೆ ನಾನು ಯೋಚನೆ ಮಾಡಿದೆ, ಇದು ನನ್ನ ಕೈಯಲ್ಲಿ ಆಗುತ್ತಾ ಎಂಬುದಾಗಿ. ಇಲ್ಲಿ ಯಾರ ಕೈಗೆಲ್ಲ ಆಗುತ್ತೆ ಆ ಥರ ಮಾಡೋದಕ್ಕೆ, ರೋಡಲ್ಲಿ ಕುತ್ಕೊಂಡಿರೋನ ಸ್ನಾನ ಮಾಡಿಸೋದು? ಆವಾಗ ನಾನು ಯೋಚನೆ ಮಾಡಿದೆ, ನನ್ನ ಕೈಗೂ ಆಗಬೇಕಲ್ಲ. ಸರಿ, ರೋಡಲ್ಲಿ ಇರೋವನ್ನ ನಾನು ಇವಾಗ ಹುಡ್ಕೋಕ್ಕಾಗಲ್ಲ, ಯಾರಾದರೂ ಒಬ್ಬರು ನನಗೆ ಬೇಕು ಹೆಲ್ಪ್ ಮಾಡೋಕ್ಕೆ, ನೀರು ಅಟ್ಲೀಸ್ಟ್ ತೊಗೊಂಬರೋಕ್ಕೆ ಹೆಲ್ಪ್ ಬೇಕು. ನನ್ನಿಂದ ಆಗಿದೆ ಏನಾದರೂ ಮಾಡಬೇಕಂತ ನಾನು ಏನು ಮಾಡಿದೆ, ಮನೆಗೆ ಹೋಗಿದ ತಕ್ಷಣ ಗಾಡಿ ಎತ್ಕೊಂಡು ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ ನಾನು ಸುಮ್ಮನೆ ಹೋದೆ. ಆವಾಗ ಒಂದು ವ್ಯಕ್ತಿ, ನಾನು ಏನು ಪ್ರಾರ್ಥನೆ ಮಾಡಿದೆ, ಯಾರಾದರೂ ಒಬ್ಬರು ಸಿಗಬೇಕು ಅಂತ. ಆವಾಗ ನಾನು ಏನು ಮಾಡಿದೆ, ಒಬ್ಬರು ಅವರೇ ಬಂದು, ನಾನು ಮನಸ್ಸಲ್ಲಿ ಯೋಚನೆ ಮಾಡಿದೆ ಅಷ್ಟೇ, ಅವರೇ ಬಂದು ಹಿಂಗೆ ಕೈ ಹಾಕಿದ್ರು. ಒಂಚೂರು ಡ್ರಾಪ್ ಕೊಡ್ತೀರಾ ಅಂತ ಹೇಳಿದ್ರು. ಡ್ರಾಪ್ ಕೊಡುವಾಗ ಒಂದು 100 ಮೀಟ್ರಲ್ಲಿ ಅಷ್ಟೇ ಈ ನಡೆದಿರುವಂಥ ಒಂದು ಕಾನ್ವರ್ಸೇಷನ್. ಅಣ್ಣ ಹೆಂಗಿದ್ದೀರಾ ಅಂತ ಕೇಳಿದೆ. ಚೆನ್ನಾಗಿದ್ದೀನಿ. ಹೌದಾ, ನಿಮ್ಮ ಮದುವೆ ಆಗಿದೆಯಾ ಅಂತ ಕೇಳಿದೆ. ಆಯಿತು. ಓಕೆ, ಚರ್ಚಿಗೆ ಹೋಗ್ತೀರಾ ಅಂದೆ. ಚರ್ಚಿಗೆ ಹೋಗ್ತೀರಾ ಅಂದಿದ ತಕ್ಷಣ, ಚರ್ಚ್ ಮೇಲೆ ಕೆಲಸ ಮಾಡ್ತಾಯಿದ್ದೀನಿ, ಇವಾಗ ನಾನೇ ಒಂದು ಶೀಟ್ನ ಹಾಕ್ತಾಯಿದ್ದೀನಿ ಅಂತ. ಆವಾಗ ಹೆಂಗೆ ನಡೀತಿದೆ ಲೈಫ್, ಇಷ್ಟೇ ಕೇಳಿದ್ದು, ಇದು 4ಕ್ಕೆ ಮಾತು ನಾನು ಕೇಳಿದ್ದು. ಅವರು ತುಂಬ ಎಮೋಷ್ನಲ್ ಆಗಿ ಏನೇನೋ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಥರ ಇದೆ, ನನ್ನ ಹೆಂಡತಿ ಬಂದ್ಬಿಟ್ಟು ಇಷ್ಟು ಕಷ್ಟಪಡ್ತಾರೆ, ಇಷ್ಟು ಕಷ್ಟ, ಹಣ ಕಷ್ಟ ಇದೆ. ಆವಾಗ ದೇವರು ನೋಡಿ, ನಾವು ಬರೀ ಯೋಚನೆ ಮಾಡ್ತೀವಿ ಅಷ್ಟೇ ಒಂದು ವ್ಯಕ್ತಿ ಬೇಕು ಅಂತ. ಆದರೆ ಆ ವ್ಯಕ್ತಿ ನಾವು ಅವ್ರ ಹತ್ರ ಹೋಗ್ಬೇಕಾಗಿಲ್ಲ. ನೋಡಿ, ನಾವು ಎಷ್ಟು ಸಾವುಕಾರಾಗಿದ್ವಿ, ನಾವು ನಡಿಬೇಕಂತನೂ ದೇವರಿಗೆ ಇಷ್ಟ ಇಲ್ಲ ಅನಿಸುತ್ತೆ ಆ ದಿನದಲ್ಲಿ. ಅರೆ ನಡಿಬೇಕು, ಆ ದಿನದಲ್ಲಿ ದೇವರಿಗೆ ನನ್ನ ಮೇಲೆ ನಾನು ತುಂಬ ನಮಗೆ ಸ್ಲೀಪ್ಸ್ ಇರಲಿಲ್ಲ, ಕರೆಕ್ಟಾಗಿ ಒಂದು ನಿದ್ದೆನೂ ಇರಲಿಲ್ಲ. ಆದರೆ ನಾನು ಏನಾದರೂ ಒಂದು ಮಾಡಬೇಕು ಅಂತ ಮಾತ್ರ ಆಚೆಲ್ಲಿ ಹೋದೆ. ಆ ಒಂದು ಮನಸ್ಸಿತ್ತು. ಅವ್ರಿಗೆ ನಾನು ನಿಂತು ನನ್ನ ಕಾಲೇಜ್ ಮುಂದೆನೇ ಅವ್ರಿಗೆ ಏನು ಸುವಾರ್ತೆ ಹೇಳಬೇಕೋ ಹೇಳಿ, ದೇವ್ರು ನಿಮ್ಮನ್ನ ಪ್ರೀತಿಸ್ತಾರೆ, ಅಕ್ಕಪಕ್ಕ ಇರೋ ಚರ್ಚ್ಗೆ ಹೋಗಿ ನಿಮಗೆಲ್ಲ ಬಿಡುಗಡೆ ಸಿಗುತ್ತೆ ಅಂತ ಅಲ್ಲೇ ನಿಂತು ಪ್ರೇಯರ್ ಮಾಡಿದ್ದೆ. ಆ ಮನುಷ್ಯ ಸಂತೋಷವಾಗಿ, ಅಣ್ಣ ನನ್ನ ಇಲ್ಲೇ ನಿಲ್ಲಿಸ್ಬಿಡಿ, ಅವ್ರು ತುಂಬ ದೊಡ್ಡವರು, ಇಲ್ಲೇ ನಿಲ್ಲಿಸ್ಬಿಡಿ, ಸಂತೋಷವಾಗಿ ನಡ್ಕೊಂಡು ಹೋದ. ಆದರೆ ಈ ದಿನದಲ್ಲಿ ನಮ್ಮಲ್ಲಿ ಏನು ಕಾಣಬೇಕಂದ್ರೆ ಆ ತಾಳ್ಮೆ ನೋಡಿ. ನನಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಆದರೆ ದೇವರು ನೋಡಿ, ಇಲ್ಲಿ ಕೂತಿರುವ ಒಬ್ಬೊಬ್ಬರಿಗೂ ಇಷ್ಟು ಆತ್ಮಗಳನ್ನು ದೇವರು ಕೊಡ್ತೇನೆ ಎಂಬುದಾಗಿ ಯಾವಾಗಲೂ ಯೋಚನೆ ಮಾಡಿ ಇಟ್ಟಿದ್ದಾರೆ. ಆದರೆ ನಮಗೆ ನಾವು ಮಾಡುವಂಥ ಕೆಲಸ,
ಮತ್ತು ಎಲ್ಲದಕ್ಕೂ ನಾವು ಮುಖ್ಯ ಸ್ಥಾನ ಕೊಡುವಾಗ, ದೇವರಿಗೆ ಕೊಡದೆ ಹೋಗುವಾಗ, ದೇವರು ಆ ವ್ಯಕ್ತಿಗಳನ್ನು ನಿಮ್ಮ ಹತ್ರ ತಗೊಂಬರಲ್ಲ. ಅದನ್ನು ಮಾಡುವಾಗ ಪರಲೋಕ ಮಹಿಮೆ ಹೊಂದಲ್ಲ. ಅದು ಕಳ್ಳರಾಗಿರಲಿ, ಕೊಲೆ ಮಾಡಿದವನಾಗಿರಲಿ, ಯಾರೇ ಆಗಿರಲಿ, ಆದರೆ ದೇವರ ಪ್ರೀತಿ ಅವನನ್ನು ಮಾರ್ಪಡಿಸುತ್ತೆ. ಈ ಲೋಕದಲ್ಲಿ ಯಾವ ಪ್ರೀತಿಯೂ ಅಷ್ಟು ದೊಡ್ಡದು ಇಲ್ಲ. ನಾವು ನೋಡ್ಬೇಕಾದ್ರೆ ಎತ್ತ ತಾಯಿಯ ಪ್ರೀತಿಯು ಕೂಡ ದೇವರ ಪ್ರೀತಿಯ ಮುಂದೆ ಏನೂ ಇಲ್ಲ ಎಂಬುದಾಗಿ ಓದ್ತೇವೆ. ಯಾಕಂದರೆ ಆತನ ಸ್ವಂತ ಪ್ರಾಣವನ್ನು ನೀಡಿ ನಮ್ಮನ್ನು ರಕ್ಷಿಸಿದ ದೇವರು, ನಮ್ಮನ್ನು ಈ ಲೋಕದಲ್ಲಿ ಮಹಿಮೆಯಾಗಿ ನಡೆಸಬೇಕು ಎಂದು ಉದ್ದೇಶದಲ್ಲಿರುವ ನಮ್ಮ ದೇವರು ನಮ್ಮನ್ನು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಅದನ್ನು ದೇವರನ್ನು ನಂಬಿ ನಾವು ನಡೆಯುವಾಗ, ದೇವರನ್ನು ನಂಬಿ ದೇವರ ಪ್ರೀತಿಯಿಂದ ನಡೆಯುವಾಗ, ದೇವರ ತಾಳ್ಮೆಯಿಂದ ನಡೆಯುವಾಗ, ನಾನು ಗೊತ್ತಿದ್ದು ನಿಮ್ಮಷ್ಟು ಆತ್ಮಿಕರನ್ನು ಸಂಪಾದಿಸುವವರು ಯಾರೂ ಇರಲ್ಲ ಅನಿಸುತ್ತೆ. ನಾನು ತಗೊಂಡಿದ್ದು ಬರೀ ಒಂದು 15 ಮಿನಿಟ್ಸ್, ನನಗೆ ಗೊತ್ತಿರಲಿಲ್ಲ. ಒಂದು 15 ನಿಮಿಷ ತಗೊಂಡೆ ಅಷ್ಟೇ. ನಾನು ಇವಾಗ ಕೂಡ ಒಂದು ಸ್ಕೂಲಲ್ಲಿ ಮ್ಯೂಸಿಕ್ ಟೀಚ್ ಮಾಡ್ತೀನಿ. ತುಂಬ ಚಿಕ್ಕವರು, ಈತನಿಗಿನ ತುಂಬ ಚಿಕ್ಕವರು ನನ್ನ ಹತ್ರ ಬರ್ತಾರೆ, ತಪ್ಕೊತಾರೆ. ಆದರೂ ಕೂಡ ನಾನು ಒಂದೇ ಪ್ರೇಯರ್ ಇರೋದು, ಈ ಚಿಕ್ಕ ವಯಸ್ಸಲ್ಲಿ ಕೂಡ ಇವ್ರಿಗೇನಾದ್ರು ಕಲ್ತ್ಕೊಡ್ಬೇಕಂತ. ಅಲ್ಲೇನು ಹೇಳ್ಬಿಟ್ರು, ಸ್ಟಾರ್ಟಿಂಗ್ ಡೇ ಹೋಗಿದ ತಕ್ಷಣ ದೇವ್ರ ಹೆಸರೆಲ್ಲ ಯೂಸ್ ಮಾಡಬಾರ್ದು, ಆದರೆ ಹಾಡು ಕಲ್ತ್ಕೊಡ್ಬೇಕಂತ. ಆದರೆ ನಮ್ಮ ದೇವರಿಗೆ ಒಂದು ಹೆಸರ, 2 ಹೆಸರ, ಎಷ್ಟೋ ಹೆಸರು ಇದೆ ಅಲ್ಲ. ರಾಜ ಅಂತ ಇದೆ, ಪರಿಶುದ್ಧನು ಅಂತ ಇದೆ. ನಾನು ಫಸ್ಟ್ ಹಾಡು ಹೇಳ್ಕೊಟ್ಟಿದ್ದೆ ರಾಜ, ನಮ್ಮ ರಾಜ, ಸಮಾಧಾನ ಕೊಡುವಂಥ ನಮ್ಮ ರಾಜ. ಆ ಮಕ್ಕಳು ನಾವು ಹೋಗಿ ನಿಂತ್ಕೊಂಡ್ರೆ ಹಾಡೇ ಆಡ್ತಾರೆ. ದೇವರ ಮಕ್ಕಳು ಖಂಡಿತವಾಗ್ಲೂ ನಾವು ಆ ಸುವಾರ್ತೆಯನ್ನು ತಲುಪಿಸ್ಬಿಡ್ಬೇಕು. ಅದು ರಕ್ಷಣೆ ಹೊಂದುವುದು, ಹೊಂದದೇ ಹೋಗುವುದು ಅದು ದೇವರ ಕಾರ್ಯ. ಆದರೆ ಅವತ್ತು ಪೌಲನು, ಇವನು ಕಳ್ಳನೇ, ಇವನಿಗೇನೇ ಕೇಳಬೇಕು ನಾವು, ಇವನು ಯಾರು ನಮಗೆ, ಅದು ದೇವರ ಸೇವಕರ ಮನೆಯಲ್ಲಿ ಕದ್ದಿದ್ದಾನೆ ಅಂತ ಅನಿಸಿದರೆ ಇವತ್ತು ಒನಾಸಿಮಸನನ್ನು ಸೇವಕನಾಗಿರಲ್ಲ. ಆದರೆ ಆ ದಿನದಲ್ಲಿ ಪೌಲನಲ್ಲಿದ್ದ ದೇವರು ಮಾತನಾಡಿದ್ರು. ಅದೇ ಥರ ನಾವು ಕೂಡ ನಮ್ಮ ಜೀವಿತದಲ್ಲಿ ಇಂಥ ಒಂದು ವ್ಯಕ್ತಿಯಾಗಿ ಮಾರ್ಪಡಬೇಕು. ಫಿಲಮನನು ಕೂಡ ಹೇಗೆ ಚೇಂಜ್ ಆಗ್ತಾನೆ ಎಂಬುದಾಗಿ ನಾವು ಮುಂದೆ ನಡೆಯುವ ಒಂದು ವಾಕ್ಯದಲ್ಲಿ ನೋಡೋಣ. 15ನೇ ವಾಕ್ಯ. ಯಾರಾದರೂ 15ನೇ ವಾಕ್ಯ. ಅವನು ಸ್ವಲ್ಪ ಕಾಲ ನಿನ್ನಿಂದ ಅಗಲಿಸಲ್ಪಟ್ಟಿದ್ದು ನಿರಂತರವೂ ನಿನ್ನವನಾಗಬೇಕೆಂಬುದಕ್ಕೋಸ್ಕರವೋ ಏನೋ. ಸ್ವಲ್ಪ ಕಾಲ ಇವನು ಕದ್ಬಿಟ್ಟ, ಇವನ್ನ ಸೆರೆಯಲ್ಲಿ ಹಾಕ್ಬಿಟ್ರು. ಒನಾಸಿಮಸನನ್ನು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಸೆರೆಯಲ್ಲಿ ಹಾಕ್ಬಿಟ್ರು. ಆವಾಗ ಸೆರೆಯಲ್ಲಿ ಹಾಕಿದ ತಕ್ಷಣ ಇಲ್ಲಿ ದೇವರ ಉದ್ದೇಶ ನೋಡಿ. ಒನಾಸಿಮಸನ ಜೀವಿತದಲ್ಲಿ ಒಂದು ಉದ್ದೇಶ ಇತ್ತು, ಫಿಲಮೋನನ ಜೀವಿತದಲ್ಲಿ ಒಂದು ಉದ್ದೇಶ ಇತ್ತು. ಆದರೆ ನಾವು ಇಲ್ಲಿ ನೋಡಿದ್ರೆ ದೇವರಿಗೆ ಯಾರು ಬೇಡ ಅಂತ ದೇವರು ಇಲ್ಲಿ ಹೇಳ್ತಾ ಇಲ್ಲ. ನಾವು ಇಲ್ಲಿ ನೋಡ್ಬೇಕಾದ್ರೆ ಪೌಲನೂ ಒಂದೇ, ಫಿಲಮೋನನೂ ಒಂದೇ, ಒನಾಸಿಮಸನೂ ಒಂದೇ, ಏನು ವ್ಯತ್ಯಾಸ ಇಲ್ಲ. ಯಾಕೆ ದೇವರು ವ್ಯತ್ಯಾಸ ನೋಡೋದಿಲ್ಲ ಅಂದರೆ ದೇವರು ನಮ್ಮೆಲ್ಲರನ್ನೂ ಒಂದಾಗೆ ನೋಡ್ತಾನೆ. ನಮಗೆ ಒಂದೊಂದು ವ್ಯತ್ಯಾಸವಾದ ರೆಸ್ಪಾನ್ಸಿಬಿಲಿಟಿ ಇರ್ಬೋದು. ಇವಾಗ ನನಗೊಂದು ರೆಸ್ಪಾನ್ಸಿಬಿಲಿಟಿನ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ. ಎಲ್ಲರಿಗೂ ವ್ಯತ್ಯಾಸವಾದ ಜವಾಬ್ದಾರಿ ಇರ್ಬೋದು, ಆದರೆ ಎಲ್ಲರೂ ಒಂದೇ ದೇವರ ದೃಷ್ಟಿಯಲ್ಲಿ. ಆವಾಗ ಇಲ್ಲಿ ನೋಡಿ, ಆ ಒನಾಸಿಮಸನನ್ನು ಹೀಗೆ ಹೋಗಿ ಪೌಲನೇ ಹೇಳಬೇಕು, ಇಲ್ಲಿಂದ ಮನ ತಿರುಗ್ತಾನೆ, ಎಲ್ಲಿ ಸೆರೆಯಲ್ಲಿ. ಅವನಿಗೂ ಕರೆಕ್ಟಾಗಿ ನೋಡಿ, ಅವನು ಸೆರೆಗೆ ಹೋಗಿರಲಿಲ್ಲ ಅಂದರೆ ತಿರ್ಗಾ ಕದೀತಾ ಇದ್ದ. ಆದರೆ ಸೆರೆಯಲ್ಲಿ ದೇವರು ಅವನ ಹತ್ರ ಮಾತನಾಡಿದ್ದಾರೆ. ಅದೇ ಥರ ಇವನೇ ದೊಡ್ಡವನು ಅಂತ ಅಂದ್ಕೊಂಡಿದ್ದ ಈ ಫಿಲಮೋನನು, ನಾನು ಸಭೆ ಇರೆಯವನು, ನಾನು ಎಲ್ಲರ ಹತ್ರ ಪ್ರೀತಿ ತೋರಿಸ್ತಾ ಇದ್ದೀನಿ, ನನ್ನ ಹತ್ರ ಕ್ರಿಸ್ತನ ಒಂದು ಯೋಚನೆ ಇದೆ, ಒಂದು ಮನಸ್ಸಿದೆ ಎಂಬುದಾಗಿ ಅಂದ್ಕೊಂಡಿದ್ದವನು. ಆದರೆ ನೋಡಿ, ಈ ಸಣ್ಣ ಕಾರ್ಯ ಇದು ಆ್ಯಕ್ಚುಲಿ ನಮಗೆ ತಪ್ಪು ಅಂತಲೂ ಸಮ್ಟೈಮ್ಸ್ ಅನಿಸಲ್ಲ. ನಾವು ದೇವರಲ್ಲಿ ತುಂಬ ಐಕ್ಯತೆಯಿಂದ ಇಲ್ಲದೇ ಇದ್ದರೆ ಈ ಒಂದು ವಾಕ್ಯ ಬಂದು, ಈ ಒಂದು ತಪ್ಪು ಬಂದು ತಪ್ಪು ಅಂತಲೂ ಅನಿಸಲ್ಲ. ಯಾಕಂದರೆ ಅವ್ನು ತಪ್ಪು ಮಾಡಿದ್ದಾನೆ, ಅದಕ್ಕೆ ನಾನು ಆ ಥರ ಮಾಡಿದ್ದೀನಿ ಅಂತ ಹೇಳ್ಬೋದು, 1-2 ಸೆಕೆಂಡ್ರಲ್ಲಿ ಹೇಳ್ಬೋದು. ಇವಾಗ ರೋಡಲ್ಲಿ ಯಾರಾದರೂ ನಾವು ನಡೆಯುವಾಗ ಹಿಂಗೆ ತಟ್ಬಿಟ್ಟು ಹೋಗ್ಬಿಟ್ರೆ ಕೋಪ ಬರುತ್ತಲ್ವಾ?
ನಾವು ಟಕ್ಕಂತ ಏನಾದರೂ ಹೇಳ್ಬಿಡ್ತೀವಿ, ನಾವು ಎತ್ತಿದ ತಕ್ಷಣ ಕ್ಷಮಿಸ್ಬಿಡ್ರಿ ದೇವ್ರೆ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಯಾಕಂದರೆ ಒಬ್ಬೊಬ್ರಿಗೂ ನಾನೆಲ್ಲ ಕ್ರೈಸ್ತರೇ ನೋಡಿದ್ದೀನಿ ಕೆಟ್ಟ ಮಾತಲ್ಲ ಅದು ಹಿಂಗೆ ಹೇಳ್ಬಿಟ್ಟು ದೇವರೇ ಸಾರಿ, ಅದು ದೇವರವರಲ್ಲಿ ಇಲ್ಲ ಅಂತ ಅರ್ಥ. ಟಕ್ಕಂತ 1 ಸೆಕೆಂಡಲ್ಲೇ ಕೆಟ್ಟ ಮಾತು ಹೇಳ್ಬಿಡ್ತಾರೆ. ಆವಾಗ ನಾವು ಇಲ್ಲಿ ನೋಡಬೇಕಾದ್ರೆ ಎಲ್ಲರಲ್ಲೂ ಒಂದು ಉದ್ದೇಶ, ಈ 3 ಜನರಲ್ಲೂ ಒಂದು ಉದ್ದೇಶ. ಸೊ ಈ ಉದ್ದೇಶವನ್ನು ದೇವರು ಹೇಗೆ ಇವರನ್ನು ಮಾರ್ಪಡಿಸ್ತಾರೆ ಎಂಬುದಾಗಿ ನಾವು 16ನೇ ವಚನದಲ್ಲಿ ನೋಡೋಣ. ಇನ್ನು ಮೇಲೆ ಅವನು ದಾಸನಾಗದೆ ದಾಸನಿಗಿಂತ ಉತ್ತಮನಾಗಿರುವ ಪ್ರಿಯ ಸಹೋದರನಂತಾಗಬೇಕು. ಅವನು ನನಗೆ ಬಹಳ ಪ್ರಿಯನಾಗಿರುವಲ್ಲಿ ನಿನಗೆ ಲೋಕದ ಸಂಬಂಧದಲ್ಲಿಯೂ ಕರ್ತನ ಸಂಬಂಧದಲ್ಲಿಯೂ ಇನ್ನೂ ಎಷ್ಟೋ ಪ್ರಿಯನಾಗಿರುವನು. ಆವಾಗ ನೋಡಿ ಪೌಲನು ಏನು ಆತನ ಬಗ್ಗೆ ಸಾಕ್ಷಿ ಕೊಡ್ತಾನೆ ಎಂಬುದಾಗಿ. ಇವತ್ತು ಪೌಲನು ಒನಾಸಿಮಸನಿಗೆ, ಒಂದು ಕಳ್ಳನಿಗೆ ಸಾಕ್ಷಿ ಕೊಟ್ಟಂತೆ ಇಲ್ಲಿ ನಾವು ಎಷ್ಟು ಜನ ಒಬ್ಬೊಬ್ಬರಿಗೆ ಸಾಕ್ಷಿ ಕೊಡ್ಬೋದು? ನಿಮ್ಮ ಬಗ್ಗೆ ಎಷ್ಟು ಜನ ಸಾಕ್ಷಿಯನ್ನು ಕೊಡೋದಕ್ಕೆ ಇದ್ದಾರೆ? ನೀವು ಮಾಡುವಂಥ ಒಂದೊಂದು ಕಾರ್ಯಗಳಲ್ಲೂ ಯಾರೂ ನೋಡಲ್ಲ, ಯಾರೂ ಇದನ್ನು ಗಮನಿಸ್ತಾ ಇಲ್ಲ ಅಂತ ನಾವು ಅನ್ಕೊಬೋದು. ಆದರೆ ನಿಜವಾಗ್ಲೂ ನಿಮ್ಮ ಹಿಂದೆ ಸಾಕ್ಷಿ ಕೊಡ್ತಾ ಇದ್ದಾರೆ. ಆದರೆ ನೀವು ತಪ್ಪು ಮಾಡಿದ್ರೆ ಡೆಫಿನೆಟಾಗಿ ಆ ತಪ್ಪನ್ನು ಕೂಡ ಸಾಕ್ಷಿಯಾಗಿ ಹೇಳ್ತಾರೆ. 2 ಸಾಕ್ಷಿ ಇದೆ, ಒಳ್ಳೆ ಸಾಕ್ಷಿ, ತಪ್ಪು ಸಾಕ್ಷಿ. ಅವ್ರು ಕೆಟ್ಟದೇ ಮಾಡಲಿ, ನಾಳೆ ಏನು ಹೇಳ್ಬೋದಂದರೆ ವಿಶ್ವಾಸ ನನ್ನ ಹೊಡೆದ್ಬಿಟ್ಟ ಅಂತ ಅಲ್ಲ, ನಾನು ವಿಶ್ವಾಸನ ಹೊಡೆದೆ, ಆದರೆ ಅವನು ಬಂದ್ಬಿಟ್ಟು ನನಗೆ ಸಾರಿ ಅಂತ ಕೇಳ್ದ, ನಾನು ನಿನ್ನ ಹರ್ಟ್ ಮಾಡಿದ. ಅವನೇನು ಮಾಡಿರಲ್ಲ, ಆದರೆ ಆ ಒಳ್ಳೆ ಕ್ರಿಸ್ತನ ಗುಣದಿಂದ ಅವನು ಸಾರಿ ಅಂತ ಕೇಳ್ದ ಅಂತ. ಆ ಒಂದು ಸಾಕ್ಷಿ ನಮ್ಮ ಹಿಂದೆ ಎಷ್ಟು ಜನನ ರಕ್ಷಿಸುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಸಾಕ್ಷಿಯ ಮುಖಾಂತರವಾಗಿ ಕೂಡ ಅನೇಕ ಜನರು ರಕ್ಷಣೆ ಹೊಂದ್ತಾರೆ. ನಮ್ಮ ಸಾಕ್ಷಿಯನ್ನು ಕಾಪಾಡಿಕೊಳ್ಳೋದು ತುಂಬ ಮುಖ್ಯ. ನಾವು ಈ ದಿನದಲ್ಲಿ ನಮ್ಮ ಸಾಕ್ಷಿಯನ್ನು ಒಂದು ಸಣ್ಣ ಮಿಸ್ಟೇಕ್ ಮಾಡಿಬಿಟ್ರು ಹೋಯಿತು. ನಾವು ಎಷ್ಟೋ ಜನ ಒಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಮಾಡ್ತೀವಿ, ಆದರೆ ನಾವು ಅನ್ಕೊತೀವಿ ಇದು ಯಾರೂ ನೋಡಿಲ್ಲ, ಎಲ್ಲರೂ ನೋಡಿರ್ತಾರೆ. ಅದೇ ಥರ ಸಂಬಂಧ ಕೂಡ ನಿಮ್ಮೊಂದಿಗೆ ನಿಮ್ಮ ಬಗ್ಗೆ ಸಾಕ್ಷಿ ಕೊಡುವಂಥ ಮಕ್ಕಳನ್ನು ಸೇರಿಸಿಡಬೇಕು. ನನಗೆ ಕೂಡ ನನ್ನ ಒಂದು ಫ್ರೆಂಡ್ ಒಂದು ಗಂಟೆ ಕಾಲ್ ಮಾಡಿಬಿಟ್ಟು 3 ಗಂಟೆ ತನಕ ನನಗೋಸ್ಕರ ಅತಿ ಪ್ರಾರ್ಥನೆ ಮಾಡ್ತಾನೆ. ಎಂಥ ಒಂದು ಫ್ರೆಂಡ್ ನೋಡಿ. ನಾನು ಆ ಥರ ಯಾರಿಗೂ ಮಾಡಿಲ್ಲ. 3 ಗಂಟೆ ತನಕ ಅತಿ ಪ್ರಾರ್ಥನೆ ಮಾಡ್ತಾನೆ. ಪಾಲ್ ಹಿಂಗಿರಬೇಕು ದೇವರೇ ಅಂತ ಅತಿ ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆ ಎಲ್ಲ ತುಂಬ ಮುಖ್ಯ. ನಿಮ್ಮನ್ನು ಕಾಪಾಡ್ತಾ ಇರೋದೇ ಪ್ರಾರ್ಥನೆ. ಸೇವಕರು, ಸಭೆ ಮಕ್ಕಳು ಮಾಡುವಂಥ ಒಂದು ಪ್ರಾರ್ಥನೆಯೇ ನಾವು ಇಲ್ಲಿ ನಿಲ್ಲುವುದಕ್ಕೆ ಸಾಧ್ಯ. ಯಾಕಂದರೆ ನಮ್ಮ ಪ್ರಾರ್ಥನೆ ಇಲ್ಲದೇ ಇರುವ ನಾನು ಒಂದು ರೂಮನ್ನು ತೋರಿಸ್ಬೇಕಂದ್ರೆ ನೀವು ಆಚೆ ನೋಡಿ ಎಷ್ಟು ಜನ ಸತ್ತೋಗಿದೆ. ಈ ರೋಡಲ್ಲಿ ಹೋದ್ರೇ 4-5 ಬ್ಯಾನರ್ ಇದೆ, ಸತ್ತೋಗಿರೋ ಬ್ಯಾನರ್. ವಯಸ್ಸಾದವರಲ್ಲ, ನನಗೆ ಗೊತ್ತಿದ್ದು 20-22 ಹಾರ್ಟ್ ಅಟ್ಯಾಕ್ ನಾನೊಂದು ಕೆಲವು ವಾರ ಹಿಂದೆ ನೋಡಿದ್ದು. ಆದರೆ ಇವತ್ತು ನಾವು ಚೆನ್ನಾಗಿದ್ದೇವೆ. ಇವತ್ತು ಕೂಡ ದೇವರು ನನ್ನ ಮನಸ್ಸಲ್ಲಿ ಬರುವಂಥ ಒಂದು ಕಾರ್ಯ, ದೇವರಿಂದ ಅನೇಕರು ದೂರ ಇದ್ದಾರೆ. ದೇವರು ನಮಗೋಸ್ಕರ ಬಾಗಿಲ ಹತ್ರ ಕಾಯ್ತಾನೇ ಇದ್ದಾರೆ. ನನ್ನ ಹತ್ರ ಬನ್ನಿ, ದೇವರು ನಿಮ್ಮನ್ನ ಬಿಟ್ಟೋಗಿಲ್ಲ, ಅರೆ ನನ್ನ ಹತ್ರ ಬನ್ನಿ ಅಂತ ನಿಲ್ತಾ ಇದ್ದಾರೆ. ಯಾಕಂದರೆ ನಾವು ರಕ್ಷಣೆ ಹೊಂದಿದ್ದು ಹೇಗೆ ಅಂತ ನಾವು ಯೋಚನೆ ಮಾಡಿದ್ರೆ ನಮಗೆ ಹೇಗೆ ಅಂತ ಗೊತ್ತಿಲ್ಲ. ಇವಾಗ ನಮ್ಮ ಕುಟುಂಬದಲ್ಲಿ ಕೂಡ ಎಷ್ಟೋ ಜನ ರಕ್ಷಣೆ ಹೊಂದಿಲ್ಲ. ನಾವು ಅವರ ಬಗ್ಗೆ ಎಷ್ಟೋ ಸಲ ಯೋಚನೆ ಮಾಡ್ತೇವೆ, ಆದರೆ ಒಂದ್ಸಲ ಯೋಚನೆ ಮಾಡಿ ನೋಡಿ ನಾವು ಹೇಗೆ ರಕ್ಷಣೆ ಹೊಂದ್ವಿ ಅಂತ ಗೊತ್ತಿಲ್ಲ. ದೇವರ ಕೃಪೆ, ನಮ್ಮ ದೇವರಲ್ಲಿ ನಾವು ಇರುವಾಗ ನಮಗಾಗಿ ಮಾಡಿದಂಥ ಒಂದು ಪ್ರಾರ್ಥನೆ ನಮ್ಮ ರಕ್ಷಣೆಯಲ್ಲಿ ನಮ್ಮನ್ನು ಕರೆತಂತು. ನಮಗಾಗಿ ಯಾವ ದೇವ ಮನುಷ್ಯರು ಪ್ರಾರ್ಥನೆ ಮಾಡಿದ್ರೋ ನಮಗೆ ಗೊತ್ತಿಲ್ಲ. ಆದರೆ ಈ ದಿನದಲ್ಲಿ ಆ ರಕ್ಷಣೆಯಲ್ಲಿ ಸಭೆಯಲ್ಲಿ ನಾವು ಕುಳಿತಿರುವಂತೆ, ಸಾಕ್ಷಿಯಾಗಿ ಇರುವಂತೆ,
ಕೆಲವು ಜೀವಿತದಲ್ಲಿ ಎಷ್ಟೋ ಕೊರತೆ ಇರಬಹುದು, ಎಷ್ಟೋ ಕಾರ್ಯಗಳಿರ್ಬೋದು. ಆದರೆ ದೇವರು ಅದೆಲ್ಲವನ್ನು ಸರಿಪಡಿಸ್ತಾನೆ. ನಾಳೆ ದೇವರು ಬಂದರೂ ನಾವು ಇದೆಲ್ಲವನ್ನು ಬಿಟ್ಟು ನಮ್ಮ ಸ್ವಂತ ಮನೆಗೆ ಹೋಗ್ತೀವಿ. ಇಲ್ಲಿ ಯಾರಿಗೂ ಸ್ವಂತ ಮನೆ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ, ಎಲ್ಲರಿಗೂ ಸ್ವಂತ ಮನೆ ಇದೆ. ನಮ್ಮ ಮನೆ ಪರಲೋಕ. ಇಲ್ಲಿ ಸಂಪಾದಿಸುವುದು ಏನು ಪರಲೋಕಕ್ಕೆ ತಗೊಂಡೋಗೋಕ್ಕಾಗಲ್ಲ. ನಾವು ಅದರಿಂದ ನಮ್ಮ ನಂಬಿಕೆಯಲ್ಲಿ ಎಷ್ಟು ಕಮ್ಮಿಯಾಗಿರ್ತೀವೋ ಅಷ್ಟು ನಮ್ಮನ್ನು ದೇವರು ನಡೆಸ್ತಾರೆ. ಕಮ್ಮಿ ಇದ್ದರೆ ಕಮ್ಮಿಯಾಗಿ ನಡೆಯುತ್ತೆ, ಜಾಸ್ತಿ ಆದರೆ ಜಾಸ್ತಿಯಾಗಿ ನಡೆಯುತ್ತೆ. ಪೌಲನು ಆತನ ಬಗ್ಗೆ ಅಂಥ ಒಂದು ಸಾಕ್ಷಿ ಯಾಕೆ ಕೊಡ್ತಾನೆ ನೋಡಿ. ಅವನಲ್ಲಿ ಕಂಡು ಬಂದಿದ್ದ 2 ದಿನ ನಡೆಯುವಂಥ ಕಾರ್ಯ ಇಲ್ಲ, 2 ದಿನದಲ್ಲಿ ನೋಡುವಂಥ ಕಾರ್ಯ ಇಲ್ಲ. ಪೌಲನು ಎಷ್ಟು ಅಬ್ಸರ್ವ್ ಮಾಡಿರ್ತಾನೆ. ಅವನಂಥ ಬೈಬಲ್ ಟೀಚರ್ ಯಾರೂ ಇಲ್ಲ ನಾವು ಬೈಬಲಲ್ಲಿ ನೋಡಬೇಕಾದ್ರೆ. ಅವನಷ್ಟು ಸತ್ಯವನ್ನು ಮಾತನಾಡಿದ್ದು ಯಾರೂ ಇಲ್ಲ ಬೈಬಲಲ್ಲಿ. ತುಂಬ ಆಶ್ಚರ್ಯಪಟ್ಟು ನೋಡಿದ್ದು ಯೇಸು ಕ್ರಿಸ್ತನನ್ನು ಮಾತ್ರ ಬೈಬಲಲ್ಲಿ. ಆನಂತರ ಪೌಲನನ್ನು ನೋಡಿ, ಆ ಟೀಚಿಂಗನ್ನು ನೋಡಿ ತುಂಬ ಆಶ್ಚರ್ಯ ಹೊಂದಿದ್ರು ಅನೇಕ ಜನರು. ಆವಾಗ ಅಂಥ ಪೌಲನು, ಆ ಬೈಬಲ್ ಸ್ಕಾಲರ್, ಅವನಷ್ಟು ಯಾರು ಅಂಥ ಪೌಲನ್ನು ಸಾಕ್ಷಿ ಕೊಡ್ತಾನೆ. ಅರೆ ಈ ದಿನದಲ್ಲಿ ಕೂಡ ನಾವು ಏನು ಮಾಡಬೇಕು ಅಂದರೆ ಕ್ರಿಸ್ತನಿಗಾಗಿ ಹೆಚ್ಚಾಗಿ ಪ್ರಯಾಸ ಪಡಬೇಕು. ಆ ನಿಜವಾದ ರಕ್ಷಣೆಯ ಅನುಭವವನ್ನು ನಾವು ಅನುಭವಿಸಬೇಕು. ಪೌಲನಂತೆ ನಮ್ಮ ಸಭೆ ಬೋಧಕರು ನಮಗೆ ಸಾಕ್ಷಿ ಕೊಡಬೇಕು. ನಮ್ಮ ಜೊತೆಯಲ್ಲಿರೋರು ನಮ್ಮ ಬಗ್ಗೆ ಸಾಕ್ಷಿ ಕೊಡಬೇಕು. ವಿಶ್ವಾಸ ಅವನಂತೆ ತಾಳ್ಮೆಯುಳ್ಳವನು ಯಾರೂ ಇಲ್ಲ ಸಭೆಯಲ್ಲಿ. ಅವನಷ್ಟು ಪ್ರೀತಿ ಮಾಡಬೇಕಂದ್ರೆ ಅವನ ಹತ್ರ ಕಲಿಬೇಕು ನಾವು. ಕ್ರಿಸ್ತನ ನಿಜವಾದ ಒಂದು ಪ್ರೀತಿ ಅವನಲ್ಲಿ ಇದೆ ಎಂಬುದಾಗಿ ಎಲ್ಲ ಮಕ್ಕಳು ಹೇಳ್ಬೇಕು. ಇಲ್ಲಿ ಮಾತ್ರ ಅಲ್ಲ, ನಾವು ಎಲ್ಲೇ ಹೋದರೂ ನಮ್ಮನ್ನು ನೋಡಿ ಹೇಳಬೇಕು. ವಿಶ್ವಾಸ ಅವನ ಹತ್ರ 5-6 ಕಾರ್ ಇದೆ, ಏನಕ್ಕೂ ಯೂಸ್ ಇಲ್ಲ, ಇಲ್ಲಿರೋ ತನಕ ಎಂಜಾಯ್ ಮಾಡ್ಬೋದು ಅಷ್ಟೇ. ಅರೆ ನಾನು ತುಂಬ ಧೈರ್ಯವಾಗಿ ಹೇಳ್ತೀನಿ, ನೀವು ಈ ಸಾಕ್ಷಿಯನ್ನು ಕಾಪಾಡಿದ್ರೆ ದೇವರ ದೃಷ್ಟಿಯಲ್ಲಿ ನಿಮ್ಮಷ್ಟು ದೊಡ್ಡವರು ಯಾರೂ ಇರಲ್ಲ. ಅದಂತೆ ಕೊನೆಯದಾಗಿ ಈ ಪೌಲನು ಬಂದು ಹೇಳುವಾಗ ಫಿಲಮೋನನು ಇವಾಗ ಬರ್ತಾನೆ. 17ನೇ ವಾಕ್ಯ ಓದೋಣ. 17ರಿಂದ 19. ಹಾಗಾದರೆ ನೀನು ನನ್ನನ್ನು ಜೊತೆಗಾರನೆಂದು ಎಣಿಸಿದರೆ ನನ್ನನ್ನು ಸೇರಿಸಿಕೊಳ್ಳುವ ಪ್ರಕಾರವೇ ಅವನನ್ನು ಸೇರಿಸಿಕೊ. ಅವನಿಂದ ನೀನು ಏನಾದರೂ ನಷ್ಟಪಟ್ಟಿದ್ದರೆ ಅಥವಾ ಅವನು ಸಾಲವೇನಾದರೂ ತೀರಿಸಬೇಕಾಗಿದ್ದರೆ ಅದನ್ನು ನನ್ನ ಲೆಕ್ಕಕ್ಕೆ ಹಾಕು, ನಾನೇ ಕೊಟ್ಟು ತೀರಿಸುತ್ತೇನೆಂದು ಪೌಲನೆಂಬ ನಾನು ನನ್ನ ಸ್ವಂತ ಕೈಯಿಂದ ಬರೆದಿದ್ದೇನೆ. ನೀವಿಲ್ಲಿ ನೋಡಬೇಕಾದ್ರೆ ಫಿಲಮೋನಿಗೆ ಹೇಳ್ತಾನೆ, ನೀನು ನನ್ನ ಹೆಂಗೆ ನೋಡ್ತೀಯೋ ಆ ಥರ ನೀನು ಒನಾಸಿಮಸ್ನನ್ನು ನೋಡಬೇಕಂತ. ಯಾಕಂದರೆ ಒನಾಸಿಮಸ್ ಕಳ್ಳ, ಆದರೆ ನನ್ನ ಹೇಗೆ ನೋಡ್ತೀಯೋ ಆ ಥರನೇ ನೀನು ನೋಡು. ನಾನು ನಿನ್ನ ಪಾರ್ಟ್ನರ್ ಅಂದರೆ ಅವನು ನಿನ್ನ ಪಾರ್ಟ್ನರೇ. ನೀನು ನನ್ನ ಎಷ್ಟು ಪ್ರೀತಿ ಮಾಡ್ತೀಯೋ, ನನ್ನ ಹೆಂಗೆ ನಿನ್ನ ಮನೆಗೆ ಬಂದರೆ ವೆಲ್ಕಮ್ ಮಾಡ್ತೀಯೋ ಆ ಥರ ಅವನ ಮನೆಯಲ್ಲೇ ಕದ್ದಿದ್ದವನ್ನ ಅವ್ನು ವೆಲ್ಕಮ್ ಮಾಡಬೇಕು. ಹೆಂಗಿರುತ್ತೆ ನೋಡಿ, ಆ ಪರಿಸ್ಥಿತಿಯನ್ನು ಯೋಚನೆ ಮಾಡಿ ನೋಡಿ. ಅವನು ವೆಲ್ಕಮ್ ಮಾಡುವಾಗ ದೇವರು ಆ ಕಾರ್ಯದಲ್ಲಿ ಸಂತೋಷ ಪಡ್ತಾರೆ. ಆದರೆ ಪೌಲನು ಇನ್ನೊಂದು ಹೇಳ್ತಾನೆ ನೋಡಿ, ಅವನೇನಾದರೂ ಸಾಲ ತಗೊಂಡಿದ್ರೆ, ಏನಾದರೂ ನಿನ್ನ ಹತ್ರ ತಗೊಂಡಿದ್ರೆ ನಾನು ನಿನಗೆ ಪೇ ಮಾಡ್ತೀನಿ. ಅಂಥ ಒಂದು ಸಾಕ್ಷಿ ಕೊಡುವವರು ನಮ್ಮ ಜೀವಿತದಲ್ಲಿ ನಮ್ಗೆ ಬೇಕು. ಅವನು ಎಂಥ ಒಂದು ಎಕ್ಸ್ಟೆಂಟ್ಗೆ ಹೋಗಿದ್ದಾನೆ ನೋಡಿ. ಒನಾಸಿಮಸನ್ನು ಯಾಕೆ ಆ ಥರ ಒಂದು ಎಕ್ಸ್ಟೆಂಟ್ ಹೋಗಿರ್ತಾನೆ ಅಂದರೆ, ಒನಾಸಿಮಸನ್ನು ಡೆಫಿನೆಟ್ಲಿ ಅವನು ಹೇಳ್ತಾ ಇರ್ತೀನಿ, ಅವನು ಅಷ್ಟು ಒಳ್ಳೆಯವನಾಗಿರ್ತಾನೆ, ಅಷ್ಟು ಚೇಂಜಸ್ ಇರುತ್ತೆ. ಕಳ್ತನ ಮಾಡಿದವನಲ್ಲಿ ದೊಡ್ಡ ದೇವರು ಕಂಡು ಬಂದಿರ್ತಾರೆ. ಅವನಲ್ಲಿ ಕ್ರಿಸ್ತನು ಇದ್ದಿದ್ದರಿಂದನೇ ಪೌಲನು ಇಂಥ ಸಾಕ್ಷಿಯನ್ನು ಕೊಟ್ಟಿದ್ದಾನೆ. ನಮ್ಮಲ್ಲಿ ಕ್ರಿಸ್ತನು ಇರಬೇಕು ಎಂಬುದಾಗಿ ನಮಗೆ ಆಪ್ಷನ್ ಅಲ್ಲ, ಅದು ಕಡ್ಡಾಯವಾಗಿ ನಮಗಿರಬೇಕು. ಅದಂತೆ ನಾವು ಕೊನೆಯದಾಗಿ ಏನು ನೋಡಬೇಕಂದ್ರೆ, ಪಾಲ್ ಅಷ್ಟು ಕಾನ್ಫಿಡೆಂಟಿಂದ 21-22 ಹೇಳ್ತಾರೆ, ಅಷ್ಟು ಕಾನ್ಫಿಡೆನ್ಸಿಂದ ನನ್ನ ಮಾತನ್ನು ಕೇಳುವೆ ಎಂಬ ಭರವಸೆ ಉಳ್ಳವನಾಗಿ ಈ ಪತ್ರಿಕೆಯನ್ನು ನಿನಗೆ ಬರೆದಿದ್ದೇನೆ. ನಾನು ಹೇಳಿದ್ದಕ್ಕಿಂತಲೂ ಹೆಚ್ಚಾಗಿ ಮಾಡುವಿ ಎಂದು ನನಗೆ ಗೊತ್ತುಂಟು. ಇಲ್ಲಿ ಇಬ್ರು ಕುರಿತು ಸಾಕ್ಷಿ ಹೇಳ್ಬಿಟ್ಟ ಪೌಲನು. ಫಿಲಮೋನನು ಪೌಲನ ಮಾತು ಫಿಲಮೋನನು ಕೇಳ್ತಾನೆ ಅಂತ
ಹೇಳ್ಬಿಟ್ಟ. ಅದೇ ಥರ ಒನಾಸಿಮಸನ್ನು ಬರ್ತಾನೆ, ಅವನನ್ನು ಇವಾಗ ಒಂದು ಇಬ್ಬರ ಸಹೋದರರು ಒಂದು ಸಣ್ಣ ಲೆಟ್ರಿಂದ ಒಂದಾಗ್ಬಿಟ್ರು. ನನಗೆ ಗೊತ್ತಿದ್ದು ರಕ್ಷಣೆ ಹೊಂದುವುದಕ್ಕೆ ಈ ಒಂದು ಪತ್ರಿಕೆಯನ್ನು ಓದಿದ್ರೇ ಸಾಕು. ಇದರಲ್ಲಿಂದ ಒಂದು ವಾಕ್ಯ ಓದಿದ್ರೇ ದೇವರು ಮುಟ್ಟಿದ್ರೆ ನೀವು ರಕ್ಷಣೆ ಹೊಂದ್ತೀರ. ಆ ಥರ ಇದರಲ್ಲಿ ಓದುವಂಥ ನೀವು ರಕ್ಷಣೆಯಲ್ಲಿ ನಡೆಸುವಂಥವರಿಗೂ ಕೂಡ ಇದರಿಂದ 2 ವಾಕ್ಯ ಹೇಳಿದ್ರೂ ಅಷ್ಟು ಶಕ್ತಿ ಇದೆ. ಅದು ನೀವು ಪಕ್ಕದಲ್ಲಿ ಇದ್ಕೊಂಡೆಲ್ಲ ಬರೆದಿಲ್ಲ, ಜೈಲಲ್ಲಿ ಇದ್ಕೊಂಡು ಬರೆದಿದ್ದಾನೆ. ಆವಾಗ ನಾವು ನೋಡುವಾಗ ನೋಡಿ, ಇಬ್ಬರು ಕುರಿತು ಸಾಕ್ಷಿ ಪೌಲ್ನ ಹೇಳ್ಬಿಟ್ಟ. ಒನಾಸಿಮನ್ನ ಕಳಿಸ್ತೀನಿ, ಫಿಲಮೋನನು ಅವನ್ನ ಕರ್ಕೊತಾನೆ. ಈ ಒಂದು 2 ಕಾರ್ಯ ಎಷ್ಟು ನಾವು ನೋಡುವಾಗ ಸ್ಟಾರ್ಟಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದ್ದಿದ್ದು ತಾಳ್ಮೆ, ನಾವು ಕ್ಷಮಾಪಣೆ ಮಾಡಬೇಕು, ಅವರನ್ನು ಎಕ್ಸೆಪ್ಟ್ ಮಾಡಬೇಕು. ನಮಗೆ ಸಾಕ್ಷಿ ಉಳ್ಳ ವ್ಯಕ್ತಿಗಳು ನಾವು ಸಂಪಾದಿಸಬೇಕು, ನಮ್ಮ ಬಗ್ಗೆ ಸಾಕ್ಷಿ ಹೇಳುವಂಥ ವ್ಯಕ್ತಿಗಳು. ಎಲ್ಲ ಪ್ರಾರ್ಥಿಸೋಣ, ಕಣ್ಣುಗಳನ್ನು ಮುಚ್ಚಿ ನಾವೊಂದು ಸ್ವಲ್ಪ ಸಮಯ ಕೇಳೋಣ. ಅಪ್ಪ, ನನಗೆ ಈ ಒಳ್ಳೆ ಗುಣವನ್ನು ನೀವು ನೀಡಿ ಸ್ವಾಮಿ. ಯಾರು ಮೌನವಾಗಿರದೆ ಒಂದು ಸ್ವಲ್ಪ ಸಮಯ ದೇವರ ಬಳಿಯಲ್ಲಿ ಕೇಳೋಣ. ಅಪ್ಪ, ನಮ್ಮ ಜೀವಿತದಲ್ಲಿ ಕೂಡ ನಾವು ಎಷ್ಟೋ ಜನನ ಕ್ಷಮಿಸದೆ ನಾವು ಇದ್ದೇವೆ ಕರ್ತನೆ. ಅಪ್ಪ, ಎಷ್ಟೋ ಜನರನ್ನ ಎದುರು ಮಾತನಾಡಿದ್ದೇನೆ ಸ್ವಾಮಿ. ಅಪ್ಪ, ಎಷ್ಟೋ ಜನರನ್ನು ಅಪ್ಪ ಅವ್ರ ಕೆಳಗೆ ಇಟ್ಟು ಮಾತನಾಡಿದ್ದೇನೆ ಸ್ವಾಮಿ. ಅಪ್ಪ, ಎಷ್ಟೋ ಜನರನ್ನು ಸ್ವಾಮಿ ಅಪ್ಪ ಅವ್ರಿಗೆ ಎದುರಾಗಿ, ಅವ್ರ ಕುಟುಂಬದ ಎದುರಾಗಿ ಅಪ್ಪ ಅವರ ಬಗ್ಗೆ ತಪ್ಪಾಗಿ ಅಪ್ಪ ನನ್ನ ಮನಸ್ಸಲ್ಲಿ ಅನ್ನಿಸಿದ್ದೇನೆ ಸ್ವಾಮಿ. ಅಪ್ಪ, ಈ ದಿನದಲ್ಲಿ ಅಪ್ಪ ಪೌಲನಿಗೆ ಇದ್ದಂಥ ಒಂದು ಹೃದಯವನ್ನು ನನಗೆ ನೀಡು ಕರ್ತನೆ. ಅಪ್ಪ, ಈ ಸಮಯದಲ್ಲಿ ಕೂಡ ಸ್ವಾಮಿ ಕೇಳುವ ಒಬ್ಬೊಬ್ಬರಿಗೂ ನಿಮ್ಮ ದಯೆಯನ್ನು ತೋರಿಸಿ ಸ್ವಾಮಿ. ಅಪ್ಪ, ಆ ದಿನದಲ್ಲಿ ಆ ನಂಬಿಕೆಯಲ್ಲಿ ನೀವು ನೀಡಿದ ಆ ದಯೆ ಅಪ್ಪ ಈ ದಿನದಲ್ಲಿ ಕೂಡ ಸ್ವಾಮಿ ಯಾರಾದರೂ ದೇವಪ್ರಿಯರೇ ನೀವು ಕ್ಷಮಿಸಬೇಕು ಎಂಬುದಾಗಿ ಅವರನ್ನು ತಿರುಗಾ ನಿಮ್ಮ ಸ್ವಂತ ಕ್ರಿಸ್ತನ ಸಹೋದರ ಸಹೋದರಿಯಾಗಿ ನೀವು ಅವರನ್ನು ಎಕ್ಸೆಪ್ಟ್ ಮಾಡುವಂತೆ ಒಂದು ಹೃದಯವನ್ನು ದೇವರ ಬಳಿಯಲ್ಲಿ ಕೇಳೋಣ. ಅಪ್ಪ, ನಾನು ಯಾರಾದರೂ ಎದುರಾಗಿ ಮಾತನಾಡಿದರೆ ನಮಗೆ ಕ್ಷಮಿಸು ಸ್ವಾಮಿ. ಅದಂತೆ ಪೌಲನ ಫಿಲಮೋನನ್ನು ಹೇಳ್ತಾನೆ, ನಾನು ಪೌಲನ ಹಿಂದೆ ಅವನ ಮಾತನ್ನು ಕೇಳಿ ನಾನು ನಡೆದೇನೆ ಎಂಬುದಾಗಿ. ಆ ಫಿಲಮೋನನಿಗೆ ಇದ್ದ ಆ ಒಬೀಡಿಯನ್ಸ್, ಪೌಲನು ಮಾತನ್ನು ಕೇಳ್ತಾನೆ ಎಂಬುದಾಗಿ ಪೌಲನು ಸಾಕ್ಷಿ ಕೊಟ್ಟಿದ್ದಂತೆ ಅದೇ ಥರ ಅವನಲ್ಲಿ ಇದ್ದಿದ್ದ ಒಂದು ಒಬೀಡಿಯನ್ಸ್. ಆ ಒಬೀಡಿಯನ್ಸ್ ಬಂದು ಪೌಲ್ ಹತ್ರದಿಂದ ಅವನಿಗೆ ಬಂದಿಲ್ಲ, ಆದರೆ ನಮ್ಮ ಕ್ರಿಸ್ತನಿಂದ ಬಂದಿದ್ದ ಒಂದು ಒಬೀಡಿಯನ್ಸ್. ಆ ಕ್ಯಾರೆಕ್ಟರ್, ಆ ಸ್ವಭಾವ, ಕ್ರಿಸ್ತನಿಂದ ಬಂದಿರುವ ಒಂದು ಸ್ವಭಾವ ಈ ದಿನದಲ್ಲಿ ನನಗೆ ಬೇಕು ಸ್ವಾಮಿ ಅಂತ ನಾವು ಬಾಯಿಗಳನ್ನು ಬಿಟ್ಟು ಕೇಳೋಣ. ನಾವು ಎಷ್ಟು ತಾಳ್ಮೆ ಉಳ್ಳವರಾಗ್ತೀವೋ ಅಷ್ಟು ದೇವರು ನಮ್ಮನ್ನು ನಂಬ್ತಾರೆ ಪ್ರಿಯರೇ. ನಾವು ಎಷ್ಟು ತಾಳ್ಮೆ ಉಳ್ಳವ ಆಗ್ತೀವೋ ಅಷ್ಟು ದೇವರು ನಮ್ಮನ್ನು ನಂಬಿ ಆತ್ಮಗಳನ್ನು ಕಳಿಸ್ತಾರೆ. ನಮ್ಮನ್ನು ಸುವಾರ್ತೆಯನ್ನು ಸಾರುವಂತೆ ನಮ್ಮನ್ನು ಸ್ಥಿರವಾದ ಒಂದು ಬಂಡೆಯ ಮೇಲೆ ನಿಲ್ಲಿಸುವಂಥ ಕರ್ತನಾಗಿದ್ದಾರೆ. ದೇವರೇ, ನೀವು ಇದನ್ನು ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಒಬ್ಬೊಬ್ಬರನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಳ್ತಾನೆ. ಅಪ್ಪ, ಇಲ್ಲಿರುವ ಒಬ್ಬೊಬ್ಬರ ಮೇಲೂ ನಿಮ್ಮ ಕುರಿತ ಅಪ್ಪ ಒಂದು ಅತಿಶಯವಾದ ಒಂದು ಅಪ್ಪ ಒಂದು ಚಿತ್ತ ಇದೆ, ಉದ್ದೇಶ ಇದೆ. ಅಪ್ಪ, ಎಲ್ಲವನ್ನು ನೆರವೇರಿಸಿ ಕರ್ತನೆ. ಅಪ್ಪ, ಇವರ ಮುಖಾಂತರವಾಗಿ ರಾಜಾಜಿನಗರ್ ಪಟ್ಟಣದಲ್ಲಿ ಸ್ವಾಮಿ ಅಪ್ಪ ಅನೇಕ ಜನರು ಈ ಸಭೆಗೆ ಬಂದು ಭಾಗವಹಿಸುವಂತೆ ಅಪ್ಪ ಇಲ್ಲಿರುವ ಒಂದೊಂದು ವ್ಯಕ್ತಿಯು ಅಪ್ಪ ಈ ಲೋಕವನ್ನು ಮೆಚ್ಚಿಸುವವರಾಗಲ್ಲ ಸ್ವಾಮಿ, ಈ ಪರಲೋಕವನ್ನು ಮಹಿಮೆ ಪಡಿಸುವಂಥ ವ್ಯಕ್ತಿಗಳಾಗಿ ನೀವು ಮಾರ್ಪಡಿಸಿ ಏಸಯ್ಯ. ಅಪ್ಪ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಅಪ್ಪ, ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ನಾನು ಕರದಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಪರಿಶುದ್ಧಾತ್ಮನೇ ನಮ್ಮೊಂದಿಗಿದ್ದು ಮಾತನಾಡೋದಕ್ಕಾಗಿ ಸ್ತೋತ್ರ. ಎಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದುತ್ತೇನೆ. ಆಮೇನ್.